ಬಯಸುವುದರಿಂದ ಲೆಕ್ಕದಾಟದ ಬಗೆಗೆ ಧರ್ಮಪುತ್ರನ ದೌರ್ಬಲ್ಯವನ್ನು ಶಿಕ್ಷೆ ಎಂದು ಪಾಂಡವರು 12 ವರ್ಷ ವನವಾಸಕ್ಕೆ ತೆರಳಬೇಕು. ಆ ಒಂದು ಅವಧಿಯಲ್ಲಿ ದುರ್ಯೋಧನ ರಾಜ್ಯ ಆಳಬೇಕು. ಅವರು ವನವಾಸದಿಂದ ಮರಳಿ ಬಂದ ಬಳಿಕ ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸಬೇಕೆಂದು ಹಿರಿಯರು ನಿರ್ಧರಿಸಿದರು. ಪಾಂಡವರು ಮತ್ತೊಂದು ವರ್ಷ ಅಜ್ಞಾತವಾಸದಲ್ಲಿ ಕಳೆಯಬೇಕು. ಒಂದು ವೇಳೆ ಅವರು ಆ ಕಾಲದಲ್ಲಿ ಅವರಲ್ಲಿ ಯಾರಾದರೊಬ್ಬರು ಪತ್ತೆಯಾದರೆ ಎಲ್ಲರೂ ಮತ್ತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಅನುಭವಿಸಬೇಕೆಂಬ ಒಂದು ತಿದ್ದುಪಡಿಯೊಂದಿಗೆ ದುರ್ಯೋಧನನು ಆ ಕರಾರಿಗೆ ಒಪ್ಪಿಕೊಂಡ. ಅಂದ್ರೆ 12 ವರ್ಷ ಆದ್ಮ್ಯಾಗ ಅಜ್ಞಾತವಾಸದಾಗ ಅವ್ರು ಸಿಕ್ಕರು ಅಂತಂದ್ರೆ ಏನಪ್ಪಾ, ಎಲ್ಲ ಒಬ್ಬರು ಸಿಕ್ಕರು ಕೂಡ 5 ಮಂದಿ ಒಳಗೆ ಒಬ್ರು ಸಿಕ್ಕರು ಕೂಡ ಅವ್ರಿಗೆ ಏನ್ ದಂಡ ಅಂದ್ರೆ ಮತ್ತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಅಂತ ಈ ಕಂಡೀಷನ್ ಮಾರ್ಪಡಿಸಿ ಒಪ್ಪಿಕೊಂಡ. ಅವನದೇನು ಉದ್ದೇಶ ಇತ್ತು, ಇವ್ರನ್ನ ಹೆಂಗಾರ ಮಾಡಿ ನಾ ಹಿಡಿತೀನಿ ಮತ್ತು ಇವ್ರನ್ನ ಅಡವಿಗೆ ಕಳಿಸ್ಬೇಕು ಅನ್ನೋದು ಇತ್ತು. ಅವ್ರಿಗೆ ರಾಜ್ಯ ಕೊಡ್ಬೇಕಂತ ಇದ್ದಿದ್ದಿಲ್ಲ. ಪಾಂಡವರನ್ನು ತಾನು 2ನೇ ಬಾರಿ 13 ವರ್ಷ ಅರಣ್ಯಕ್ಕೆ ಅಟ್ಟಬಲ್ಲನೆಂದು ದುರ್ಯೋಧನನು ಖಂಡಿತವಾಗಿ ಭಾವಿಸಿದ್ದನು. ಅದ ಹೇಳ್ತಾ ಬಿಡು. ಯಾಕೆಂದರೆ ಅವನ ಬಳಿ ಅನೇಕ ಜನ ಸಂದೇಶ ವಾಹಕರು ಗುಪ್ತಚಾರರು ಇದ್ರು. ಕನಿಷ್ಠ ಪಕ್ಷ ಪಾಂಡವರಲ್ಲಿ ಒಬ್ಬನನ್ನಾದರೂ ನಿಶ್ಚಯವಾಗಿ ಗುರುತಿಸ್ತೇವೆ ಎಂದು ಅವನು ತಿಳಿದಿದ್ದನು. ಹೀಗೆ ಪಾಂಡವರು 12 ವರ್ಷ ವನವಾಸ ನಂತರ 1 ವರ್ಷ ವಿರಾಟ ರಾಜ್ಯದಲ್ಲಿ ಅಜ್ಞಾತವಾಸವನ್ನು ಮುಗಿಸಿದರು. ಆ ವಿರಾಟ ರಾಜ್ಯದ ಅರಮನೆಯಲ್ಲಿ ಪ್ರತಿಯೊಬ್ಬರು ಒಂದೊಂದು ಕೆಲಸಕ್ಕೆ ಇದ್ರು. ಧರ್ಮಪುತ್ರನ ರಾಜ್ಯದ ಜೊತೆಗಾರನಾಗಿ ಭೀಮನು ವಿಶೇಷ ಬಾಣಸಿಗನಾಗಿ, ಅರ್ಜುನನು ನೃತ್ಯ ಹಾಗೂ ಕುದುರೆ ಸವಾರಿ ಕಲಿಸುವವನಾಗಿ, ಇನ್ನುಳಿದವರು ಇನ್ನಿತರ ಕೆಲಸಕ್ಕೆ ಉಳ್ಕೊಂಡ್ರು. ಈ ರೀತಿಯಿಂದ ಪಾಂಡವರು ಯಾರೊಬ್ಬರಿಗೂ ಪತ್ತೆಯಾಗದೆ ಉಳಿದ 1 ವರ್ಷವನ್ನು ಕಳೆದರು. ಪಾಂಡವರು ವಿರಾಟ ನಗರದಲ್ಲಿ ಇರಬೇಕೆಂದು ದುರ್ಯೋಧನಿಗೆ ಸಂಶಯ ಬಂದದರಿಂದ ಅವರನ್ನು ಹೊರಬರುವಂತೆ ಮಾಡಲು ಗಡಿ ಕದನವನ್ನು ಯೋಚಿಸಿದನು. ಅದರಲ್ಲಿ ಅರ್ಜುನನು ವಿರಾಟ ರಾಜಕುಮಾರನೊಂದಿಗೆ ಹೊರಬಂದನೇನು ನಿಜ, ಆದರೆ ಅಷ್ಟು ಹೊತ್ತಿಗೆ ಅಜ್ಞಾತವಾಸ 1 ವರ್ಷದ ಅವಧಿ ಹಾಗೆ ತಾನೇ ಮುಗಿದಿತ್ತು. ಸೌರಮಾನ ಪಂಚಾಂಗದ ಪ್ರಕಾರ ಪ್ರಸ್ತುತ ಅವಧಿ ನಿಜವಾಗಿಯೂ ಮುಗಿದಿದೆ ಎಂದು ಭೀಷ್ಮನು ದುರ್ಯೋಧನನಿಗೆ ಹೇಳಿದನು. ದುರ್ಯೋಧನನ ತಂತ್ರದ ಪರಿಣಾಮವಾಗಿ ಆದದ್ದೇ ಎಲ್ಲವೂ ಏನೆಂದರೆ, ಅರ್ಜುನನು ಅವನಿಗೆ ಹಾಗೂ ಅವನ ಜನರಿಗೆ ಎಂದರೆ ಕರ್ಣ ಮತ್ತಿತರರಿಗೆ ಭಾರಿ ಭಯ ಒಡ್ಡಿದ್ದ. ಅರ್ಜುನಿಗೆ ಅದೊಂದು ಮಹಾ ಸುದಿನ ಆಗಿತ್ತು. ತಾನು ಬಹಳ ದಿನದಿಂದ ಕಾಯುತ್ತಿದ್ದ ದಿನವೇ ಅದಾಗಿತ್ತು. ಪಾಂಡವರ ಪುನರಾಗಮನ. ಪಾಂಡವರು ವನವಾಸದಿಂದ ಮರಳಿ ಬಂದರು. ರಾಜ್ಯವನ್ನು ತಮಗೆ ಒಪ್ಪಿಸಲು ತಮ್ಮ ಹಕ್ಕನ್ನು ಕೇಳಿದರು. ಆದರೆ ದುರ್ಯೋಧನನು ಅದಕ್ಕೆ ಒಪ್ಪಲಿಲ್ಲ. ಎಷ್ಟೇ ಹೇಳಿದರೂ ಕೂಡ ಅವನು ತನ್ನ ನಿಲುವನ್ನು ಬದಲಿಸಲಿಲ್ಲ. ಭೀಷ್ಮ ಇತರ ಅತಿ ಗೌರವಾನ್ವಿತ ಹಿರಿಯರು ದುರ್ಯೋಧನಿಗೆ ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸುವಂತೆ ಬುದ್ಧಿವಾದ ಹೇಳಿದರೂ ಕೂಡ ಅವನು ನಿರಾಕರಣೆ ಮಾಡಿದ. ದುರ್ಯೋಧನನು 13 ವರ್ಷ ಅನಿರ್ಬಂಧಿತ ಅಧಿಕಾರವನ್ನು ಅನುಭವಿಸಿದ್ದ. ಅಧಿಕಾರ ಮನುಷ್ಯನನ್ನ ಭ್ರಷ್ಟಗೊಳಿಸ್ತದೆ. ದುರ್ಯೋಧನ ಈಗ ಇನ್ನೊಂದು ಭ್ರಷ್ಟನಾಗಿದ್ದನಲ್ಲ, ಇಷ್ಟೊಂದು ಭ್ರಷ್ಟ ಆಗಿದ್ನಲ್ಲ. ಅವನು ಪಾಂಡವರಿಗೆ ರಾಜ್ಯದಲ್ಲಿ 1 ಚೌರಸ್ ಅಡಿಯಷ್ಟು ಕೂಡ ಭೂಮಿಯನ್ನು ಕೊಡುವುದಿಲ್ಲ ಎಂದನು. ಪಾಂಡವರಿಗೆ ಯುದ್ಧ ತಪ್ಪಿಸುವುದು ಬೇಕಾಗಿದ್ದರಿಂದ ತಮ್ಮ ಮಟ್ಟಿಗೆ ಏನು ಕೊಟ್ಟರು ಅದನ್ನು ಸ್ವೀಕರಿಸಲು ಅವರು ಸಿದ್ಧರಿದ್ದರು. ಅವರೆಲ್ಲರೂ ಈ ವಿಷಯದಲ್ಲಿ ಸಹಾಯ ಮಾಡಲು ಕೃಷ್ಣನಿಗೆ ಕೇಳಿಕೊಂಡರು. ದ್ರೌಪದಿಯ ಮಾನಭಂಗ ಮಾಡಿದ್ದಕ್ಕಾಗಿ ತನ್ನ ಸೋದರ ಸಂಬಂಧಿಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಪಣ ತೊಟ್ಟಿದ್ದರೂ ಕೂಡ ಭೀಮನು ಹೇಗಾದರೂ ಮಾಡಿ ಯುದ್ಧವನ್ನು ತಪ್ಪಿಸಬೇಕೆಂದು ಕೃಷ್ಣನನ್ನು ಪ್ರಾರ್ಥಿಸಿಕೊಂಡ. ಅವರೆಲ್ಲರಿಗೂ ಕೃಷ್ಣನಿಗೆ ಈ ರೀತಿ ಹೇಳಿದರು: ಯುದ್ಧ ನಡೆದರೆ ಇಡೀ ಕುಟುಂಬ ನಾಶವಾಗುವುದು, ಅದು ಆಗುವುದು ನಮಗೆ ಬೇಡ. ನಾವು ಏನನ್ನಾದರೂ ಸ್ವೀಕರಿಸಲು ಸಿದ್ಧವಿದ್ದೇವೆ. ಆದರೆ ಧರ್ಮದ ಮೇಲುಗೈಯಾಗಲಿ, ಇಲ್ಲದಿದ್ದರೆ ಅದು ಅಧರ್ಮವೆನಿಸುತ್ತದೆ. ಅದು ಉಚಿತವಲ್ಲ. ಧರ್ಮವನ್ನು ರಕ್ಷಿಸುವುದು ನಮ್ಮ ಧರ್ಮ. ಈಗ ನಾವು ಹೋರಾಡಬೇಕು. ಆದರೆ ನಮಗೆ ಯುದ್ಧ ಮಾಡುವುದು ಬೇಕಾಗಿಲ್ಲ. ದಯವಿಟ್ಟು ಯುದ್ಧ ತಪ್ಪಿಸುವುದು ನಮ್ಮಿಂದ ಸಾಧ್ಯವಾಗುವಂತೆ ಮಾಡು. ಆದರೆ ಕೃಷ್ಣನ ಒಂದು ವಾಕ್ ಚಾತುರ್ಯ ಅಥವಾ ಅಧಿಕಾರಯುತವಾದಂತಹ ವಾದ ಸರಣಿ
ಅಥವಾ ಸಂಧಾನ ಕೌಶಲ ಇವು ಎಲ್ಲವುಗಳಿಂದಲೂ ಕೂಡ ಏನೋ ಪ್ರಯೋಜನ ಆಗಲಿಲ್ಲ. ದುರ್ಯೋಧನನು ಕಬ್ಬಿಣದ ಕಡಲೆಯಾಗಿದ್ದ. ತನ್ನ ಸೋದರ ಸಂಬಂಧಿಗಳ ಬಗೆಗಿನ ಅವನ ಮನಪ್ರವೃತ್ತಿಗೆ ಅವರು ರಾಜಕುಮಾರರು, ರಾಜಮನೆತನದವರು, ಅವರಲ್ಲಿ ಶೌರ್ಯ ಇದೆ, ಅಲ್ಲದೆ ಶಸ್ತ್ರ ಸಜ್ಜಿತರಾಗಿದ್ದಾರೆ ಎಂಬ ಸಂಗತಿಯ ಕಾರಣ ಅವನು ಹೀಗೆ ಹೇಳ್ತಾನೆ: ಯುದ್ಧ ಮಾಡಿ ಅವರು ರಾಜ್ಯ ಪಡೆದುಕೊಳ್ಳಲಿ, ನಾನಾಗಿ ಅವರಿಗೆ ಅದನ್ನು ಮರಳಿ ಕೊಡುವುದಿಲ್ಲ. ನಾನು ಯುದ್ಧವನ್ನು ಘೋಷಿಸಿದ್ದೇನೆ. ತಮಗೆ ರಾಜ್ಯ ಬೇಕಾಗಿದ್ದರೆ ಅವರು ಕುರುಕ್ಷೇತ್ರ ರಣಭೂಮಿಯಲ್ಲಿ ನನ್ನನ್ನು ಎದುರಿಸಿ ಅದನ್ನು ಪಡೆದುಕೊಳ್ಳಲಿ, ಇಲ್ಲದಿದ್ದರೆ ಮರಳಿ ಅರಣ್ಯಕ್ಕೆ ಹೋಗಲಿ, ಅಲ್ಲಿ ನಾನು ಅವರಿಗೇನು ತೊಂದರೆ ಕೊಡುವುದಿಲ್ಲ ಎಂದ. ಹೀಗಾಗಿ ಪ್ರಶ್ನೆ ಈಗ ರಾಜ್ಯದ್ದಾಗಿ ಉಳಿಯಲಿಲ್ಲ. ಅದು ಧರ್ಮದ ಸರಿ ಯಾವುದು ಮತ್ತು ತಪ್ಪು ಯಾವುದು ಎಂಬುದರ ಪ್ರಶ್ನೆಯಾಯಿತು. ದುರ್ಯೋಧನನು ಪಾಂಡವರ ಅನುಪಸ್ಥಿತಿಯಲ್ಲಿ ರಾಜ್ಯವಾಳಿದನಾದರೂ ಕೂಡ ಅವರೇ ನ್ಯಾಯಬದ್ಧ ಅಧಿಪತಿಗಳಾಗಿದ್ದರು. ಪಾಂಡವರು ನ್ಯಾಯಸಮ್ಮತವಾದ ಅಧಿಪತಿಗಳೇ ಆಗಿದ್ದರು. ದಂಡನೆಗಾಗಿ ದೇಶ ಬಿಟ್ಟು ದೂರದಲ್ಲಿ ಇದ್ದುಕೊಂಡು ಅಧಿಪತಿಗಳಾಗಿದ್ದರು. ದುರ್ಯೋಧನನು ಹಕ್ಕಿಲ್ಲದೆ ಸಿಂಹಾಸನವನ್ನು ಆಕ್ರಮಿಸಿಕೊಂಡಿದ್ದ ಮತ್ತು ಅದರಲ್ಲಿ ಮುಂದುವರೆದ. ಹಕ್ಕಿಲ್ಲದವನನ್ನು ರಾಜ್ಯ ಆಳಲು ಬಿಟ್ಟರೆ ಅಧರ್ಮವನ್ನು ಅನಿರ್ಬಂಧಿತವಾಗಿ ನಡೆಯಗೊಟ್ಟಂತೆಯೇ ಸರಿ. ರಾಜನೇ ಅಧರ್ಮವನ್ನು ಅನುಸರಿಸತೊಡಗಿದರೆ ರಾಜ್ಯದ ಗತಿ ಏನಾಗಬಹುದು? ಬಿಡಾಡಿ ದನಗಳು ಹೊಲದೊಳಗೆ ಬಂದು ಬೆಳೆಯನ್ನು ನಾಶಪಡಿಸಬಾರದೆಂದು ಬೆಳೆಯುತ್ತಿರುವ ಬೆಳೆಯ ಸುತ್ತಲೂ ಹಾಕಲಾದ ಬೇಲಿಯಂತೆ ರಾಜನಿರುತ್ತಾನೆ. ಅವನು ಧರ್ಮವನ್ನು ನಾಶಪಡಿಸಬಾರದು. ಅಧಿಪತಿಗಳು, ರಾಜರು ಬೇಲಿಯ ತೆರನಾದ ಸಂರಕ್ಷಕರು. ಅವರು ಅವರೇ ಅಧರ್ಮವನ್ನು ಅನುಸರಿಸಿದರೆ ಅವರ ರಾಜ್ಯ ಅದು ವಾಸಯೋಗ್ಯವಾಗಲಿಕ್ಕಿಲ್ಲ. ನಿತ್ಯ ಪ್ರಾರ್ಥನೆ ಒಂದು ಹೀಗೆ ಹೇಳುತ್ತದೆ: ನ್ಯಾಯೇನ ಮಾರ್ಗೇಣ ಮಹಿಷಾಹ. ಜಗತ್ತಿನಲ್ಲಿ ಎಲ್ಲ ಅರಸರು ನ್ಯಾಯ ಮಾರ್ಗದಲ್ಲಿ ತಮ್ಮ ರಾಜ್ಯವನ್ನು ಆಳಲಿ. ಹೀಗೆ ಯಾಕೆ ಹೇಳಲಾಗಿದೆ ಎಂದರೆ, ಅರಸನು ಶಬ್ದಾರ್ಥ ನ್ಯಾಯವೆಂದಾಗುತ್ತದೆ. ತಪ್ಪು ಮಾಡಿದವನು ನಿಮ್ಮ ಸ್ವಂತ ಮಗನೇ ಆಗಿರಲಿ, ಅಥವಾ ಮದುವೆಯಿಂದಾಗಿ ಬಾಂಧವನಾಗಿರಲಿ, ಅಥವಾ ಅವನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ನೀಡಬೇಕು. ಧರ್ಮ, ಶಾಂತಿ, ಸುವ್ಯವಸ್ಥೆ ಕಾಪಾಡುವುದು ಪಾಂಡವರ ಧರ್ಮವಾಗಿತ್ತು. ದುರ್ಯೋಧನು ಪ್ರತಿಯೊಂದು ರೀತಿಯಲ್ಲೂ ಅವರ ವಿರುದ್ಧ ನಡೆದುಕೊಳ್ಳತೊಡಗಿದ್ದನು. ಧರ್ಮ ಮತ್ತು ನ್ಯಾಯವನ್ನು ಪುನರ್ನಿರ್ಮಿಸಬೇಕಾಗಿತ್ತು. ಆದ್ದರಿಂದ ತಮಗೆ ಸಾಧ್ಯವಿದ್ದ ಎಲ್ಲ ರೀತಿಯ ಪ್ರಯತ್ನ ಮಾಡಿದರೂ ಪಾಂಡವರಿಗೆ ಈ ಯುದ್ಧ ತಪ್ಪಿಸಲಿಕ್ಕೆ ಆಗಲಿಲ್ಲ. ದುರ್ಯೋಧನನು ರಾಜ್ಯವನ್ನು ಪಾಂಡವರಿಗೆ ಮರಳಿ ಒಪ್ಪಿಸಲು ಒಪ್ಪದಿದ್ದರಿಂದ ಕೃಷ್ಣನು ಧರ್ಮಪುತ್ರನಿಗೆ ಯುದ್ಧಕ್ಕೆ ಸನ್ನದ್ಧನಾಗಲು ಹೇಳದೆ ಬೇರೆ ಮಾರ್ಗವಿರಲಿಲ್ಲ. ಅವನು ಧರ್ಮಪುತ್ರನಿಗೆ ಹೀಗೆ ಹೇಳುತ್ತಾನೆ: ನನಗೆ ವಿಷಾದ ಎನಿಸುತ್ತದೆ. ದುರ್ಯೋಧನದಿಂದ ಒಂದು ಚೌರಸಡಿ ಭೂಮಿ, ಅದನ್ನು ಕೂಡ ನೀವು ಪಡೆಯುವುದು ಸಾಧ್ಯವಾಗಲಿಲ್ಲ. ನಾನು ಸರ್ವ ರೀತಿಯಿಂದ ಪ್ರಯತ್ನ ಮಾಡಿದೆ, ಪರಿಸ್ಥಿತಿ ಅಸಾಧ್ಯವಾಗಿದೆ. ಹೀಗೋ ಇಲ್ಲಿ ಕೈ ಕವಚಗಳಿಲ್ಲ, ಯುದ್ಧ ಮಾಡಬೇಕು, ಅನ್ಯ ಮಾರ್ಗವೇ ಇಲ್ಲ ಎಂದು ಕೃಷ್ಣ ಹೇಳಿದನು. ಯುದ್ಧದ ಘೋಷಣೆ ಆಯಿತು. ವಲ್ಲದ ಮನಸ್ಸಿನಿಂದ ಭಾರಿ ಅಸಮಾಧಾನದಿಂದ ಧರ್ಮ ಪುತ್ರನು ಯುದ್ಧದ ಅಗತ್ಯವನ್ನು ಅಂಗೀಕರಿಸಿದನು. ಏತನ್ಮಧ್ಯೆ ಉಭಯ ಕಡೆಯವರು ತಮ್ಮ ತಮ್ಮ ಕಡೆಗೆ ಸಾಧ್ಯವಿದ್ದ ಕಡೆಯಿಂದ ಬೆಂಬಲ ಪಡೆಯಲು ಪ್ರಾರಂಭಿಸಿದರು. ದುರ್ಯೋಧನನು ಅಧಿಪತಿಯಾದ್ದರಿಂದ ತನ್ನೊಂದಿಗೆ ರಾಜಿ ಮಾಡಿಕೊಳ್ಳ ಬಯಸುವವರಿಗೆ ರುಶ್ವತ್ತು, ಲಂಚ ಕೊಟ್ಟು ಅವರನ್ನು ತನ್ನ ಕಡೆಗೆ ಪಡೆದುಕೊಳ್ಳುವಲ್ಲಿ ಸಮರ್ಥನಾದ. ತಮ್ಮ ಉದ್ದೇಶ ಸಾಧನೆಗೆ ಅನುಕೂಲವಾಗುತ್ತದೆ ಎಂದ ಮೇಲೆ ಇಂತಹ ಜನರು ಸರಿ ಯಾವುದು, ತಪ್ಪು ಯಾವುದು ಎಂಬುದನ್ನು ಕಡೆಗಣಿಸಲು ಸಿದ್ಧರಾದರು. ಹೀಗೆ ತನ್ನ ಹಣ, ಅಧಿಕಾರ, ಭೂಮಿ, ಸೀಮೆ ಹಾಗೂ ಸ್ಥಾನಮಾನಗಳನ್ನು ಉಪಯೋಗಿಸಿಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಜನ, ರಾಜ್ಯ, ಸೈನ್ಯ ಪಡೆಗಳು ಮತ್ತು ಸರಬರಾಜನ್ನು, ಒಟ್ಟಿನಲ್ಲಿ ಯುದ್ಧಕ್ಕೆ ಬೇಕಾಗುವ ಪ್ರತಿಯೊಂದನ್ನು ದುರ್ಯೋಧನ ಸಂಗ್ರಹ ಮಾಡ್ತಾನೆ. ತಾವು ದುರ್ಯೋಧನಿಗೆ ಬೆಂಬಲವೀಯದಿದ್ದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ತಿಳಿದು ನೆರೆಹೊರೆಯ ರಾಜ್ಯದವರು ಭಾವಿಸಿದರು. ದುರ್ಯೋಧನನು ಸಾಮ್ರಾಟನಾಗಿದ್ದನು, ಆದರೆ ಅವರು ಸಮಂತ ರಾಜರ ಮತ್ತು ಮಾಂಡಲಿಕರಾಗಿದ್ದರು. ಅವರು ಪಾಂಡವರ ಪಕ್ಷ ಸೇರುವುದು ಸಾಧ್ಯವಿದ್ದುದರಿಂದ ದುರ್ಯೋಧನ ಅವರ ಬೆಂಬಲ ಪಡೆಯಲು ತನ್ನ ಸಹೋದರರು ಹಾಗೂ ಸಂದೇಶವಾಹಕರನ್ನು ಕಳಿಸಿದನು. ಅವರು ಮುಖ್ಯವಾಗಿ ಭೀತಿಯಿಂದ, ಅಂದರೆ ದುರ್ಯೋಧನನ ಪಡೆ ಸೇರಲು ಒಪ್ಪಿದರು. ಆದ್ದರಿಂದ ಧರ್ಮನಿಷ್ಠರಾಗಿದ್ದರಿಂದಾಗಿ ಅವರಿಗೆ ಬೆಂಬಲ ನೀಡಲು ನಿರಾಕರಿಸಿದವರ ಸಂಖ್ಯೆ ತೀರ ಕಡಿಮೆಯಾಗಿತ್ತು. ಧರ್ಮನಿಷ್ಠರಾಗಿದ್ದರಿಂದಾಗಿ ಅವನಿಗೆ ಬೆಂಬಲ ನೀಡಲು ನಿರಾಕರಿಸಿದವರ ಸಂಖ್ಯೆ ತೀರಾ ಕಡಿಮೆಯಾಗಿತ್ತು.
ಯಾವುದೇ ಸಮಾಜದಲ್ಲಿ ಯಾವಾಗಲೂ ಧರ್ಮಕ್ಕನುಸಾರವಾಗಿ ಜೀವನ ನಡೆಸುವ ಕೆಲಸ ಕೆಲ ಜನರು ಇರುತ್ತಾ. ಎಂತ ಕಷ್ಟ ಬಂದ್ರು ಧರ್ಮದ ಅನುಗುಣವಾಗಿ ಜೀವನ ನಡೆಸೋರು ಕೆಲವು ಜನ ಇರ್ತಾರ. ಗೆದ್ದೆತ್ತಿನ ಬಾ ಹಿಡಿಯೋರು ಕಮ್ಮಿ ಇರ್ತಾರ, ಅವರು ಇರ್ತಾರ, ಅವ್ರ ಬಹಳ ಮಂದಿ ಇರ್ತಾರನ್ರಿ. ತಮಿಳು ಪದ್ಯ ಒಂದರಲ್ಲಿ ಈ ರೀತಿ ಹೇಳ್ತಾ ಅಂತ, ತಮಿಳ್ದೊಂದು ಪದ್ಯ ಐತಂತ, ಅದರಲ್ಲಿ ಏನ್ ಹೇಳ್ತಾರ ಅಂತ ಹೇಳ್ತಾರ ನೋಡ್ರಿ. ಈ ಜನರಿಂದಾಗಿಯೇ ಮಳೆ ಸುರಿಯುತ್ತದೆ, ಗಾಳಿ ಬೀಸುತ್ತದೆ, ಹರಿಯುವ ನೀರು ಇನ್ನೂ ತನ್ನ ತನವನ್ನು ಕಾಯ್ದುಕೊಳ್ಳುತ್ತದೆ ಎಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ ಎಂದರ್ಥ. ಇಲ್ಲಿ ಕೂಡ ಧರ್ಮರಿಷ್ಠರಿಂದಾಗಿ ದುರ್ಯೋಧನನಿಗೆ ಹೆದರದ ಅವನು ಒಡ್ಡುವ ಆಮಿಷಕ್ಕೆ ಒಳಗೆ ಆಗದ ಕೆಲವು ಜನರು ಇದ್ದರು. ಯಾವುದೇ ಲಂಚಕ್ಕೊಳಕ್ಕಾಗದೆ ಅವರು ಪಾಂಡವರಿಗೆ ಆದದ್ದು ತಮಗೂ ಆಗಲೆಂದು ಅವರು ಏನ್ ಮಾಡಿದ್ರು, ಪಾಂಡವರ ಜೊತೆ ಕೂಡಿದ್ರು ಕೆಲವು ಮಂದಿ. ಯುದ್ಧ ನೀತಿ, ಯುದ್ಧವನ್ನು ಬಹಿರಂಗವಾಗಿ ಘೋಷಿಸಲಾಯಿತು. ಅದರಲ್ಲಿ ಏನೂ ರಹಸ್ಯ ಇರ್ಲಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಂಗ್ ನಡೀತಿದ್ವು ಯುದ್ಧಗಳು ಅಂತಂದ್ರ, ಈಗ ನಂಗೆ ಮಿಸೈಲ್ ಇದ್ದಿದ್ದಿಲ್ಲ, ಕೇಳ್ದ ಮಾಡಂಗಿಲ್ರಿ, ಅಟ್ಯಾಕ್ ಹೇಳ್ತಾರ ನೋಡ್ರಿ, ಕೇಳ್ರಿ ಹೆಂಗಿದ್ವು ಅವಾಗಿನ ಕಾಲದಾಗ ಯುದ್ಧ ಅಂತಂದ್ರೆ. ಯಾವ ಟೈಮಿಗೆ ಪ್ರಾರಂಭ ಮಾಡ್ಬೇಕು ಆ ಟೈಮಿಗೆ ಪ್ರಾರಂಭ. ಸೂರ್ಯಾಸ್ತ ಆತಂದ್ರೆ ಯುದ್ಧ ಮಾಡೋಂಗಿಲ್ಲ, ಒಬ್ರು ಗುಡಾರಕ್ಕೆ ಒಬ್ರು ಹೋಗಿ ಭೇಟಿಯಾಗಿ ಬರ್ಬೋದು, ಹಂಗಿತ್ತು ಆಗಿನ ಕಾಲದಾಗ. ಅದನ್ನ ಹೇಳ್ತಾರ. ಯುದ್ಧವನ್ನು ಬಹಿರಂಗವಾಗಿ ಘೋಷಿಸಲಾಯಿತು. ಅದರಲ್ಲೇನು ರಹಸ್ಯ ಇರಲಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಯುದ್ಧಗಳು ಕೂಡ ಧರ್ಮಕ್ಕೆ ಅನುಸಾರವಾಗಿ ನಡೀತಿದ್ದು. ಒಂದು ಕಡೆಯವರು ಯುದ್ಧದ ಸಿದ್ಧತೆಯಲ್ಲಿ ಇರುವಾಗ ಇನ್ನೊಂದು ಕಡೆಯವರು ಅವರಿಗೆ ಅರಿವಾಗದಂತೆ ತಾವೇ ಮೊದಲು ಅವರ ಮೇಲೆ ಎರಗುವಂತೆ ಇರಲಿಲ್ಲ. ಶಸ್ತ್ರ ರಹಿತರಾಗಿರುವವರನ್ನು ಯಾರೊಬ್ಬರು ಹೊಡೆಯುವ ಹಾಗಿರಲಿಲ್ಲ. ಯೋಧನು ರಥದಲ್ಲಿ ಇದ್ದರೆ ಹೋರಾಟ ಪ್ರಾರಂಭವಾಗಿದ್ದಕ್ಕಿಂತ ಮುಂಚೆ ಅವನ ಎದುರಾಳಿ ಕೂಡ ರಥದಲ್ಲಿ ಇರಬೇಕಾಗುತ್ತಿತ್ತು. ಈಗ ಯುದ್ಧದಲ್ಲಿ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗ್ತಿತ್ತು. ಪಾಂಡವರು ಹಾಗೂ ದುರ್ಯೋಧನ ಯುದ್ಧವು ಆ ರೀತಿ ನಡೆಯಿತು. ಸಮಯವನ್ನು ಘೋಷಿಸಿದರೂ ಆ ಸಮಯವರೆಗೂ ಯುದ್ಧ ಪ್ರಾರಂಭವಾಗಲಿಲ್ಲ. ರಣರಂಗದ ವ್ಯವಸ್ಥೆ ಕೂಡ ಆಯಿತು. ಅದೇ ದಿಲ್ಲಿಯಿಂದ ಸ್ವಲ್ಪ ಮೇಲ್ಗಡೆ ಇರುವಂತಹ ಕುರುಕ್ಷೇತ್ರ, ಇವತ್ತಿನ ದಿಲ್ಲಿಯಿಂದ ಸ್ವಲ್ಪ ಮೇಲ್ಗಡೆ ಇರುವಂತಹ ಕುರುಕ್ಷೇತ್ರ. ಗೀತೆಯು ಪ್ರಾರಂಭವಾಗುತ್ತಿದ್ದಂತೆಯೇ ದುರ್ಯೋಧನನ ಹಾಗೂ ಧರ್ಮಪುತ್ರನ ಸೈನ್ಯದ ಪಡೆಗಳು ಸೇರಿಕೊಂಡಿರುತ್ತವೆ. ಕುರುಕುಲದ ಪಿತಾಮಹ ಅಜೇಯ ಭೀಷ್ಮನು ಧರ್ಮಪರಾಯಣನಾಗಿದ್ದರೂ ಕೂಡ ಅವನು ದುರ್ಯೋಧನಿಗೆ ಋಣಿಯಾಗಿದ್ದ. ಯಾಕೆಂದರೆ ದುರ್ಯೋಧನನು ಅವನನ್ನು ಸಲುಹಿದ್ದನು, ಅವನ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿದ್ದ. ಪಾಂಡವರನ್ನು ವನವಾಸಕ್ಕೆ ಅಟ್ಟುವುದಕ್ಕಿಂತ ಮುಂಚೆ ಇದು ನಡೆದಿತ್ತು ಮತ್ತು ಅವನ ದೂರ ಸಂಸ್ಥಿತಿಯ ಕಾಲದಲ್ಲೆಲ್ಲ ಮುಂದುವರೆದಿತ್ತು. ಅದೇ ಕಾರಣಕ್ಕಾಗಿ ದ್ರೋಣನು ಕೂಡ ದುರ್ಯೋಧನಿಗೆ ಋಣಿಯಾಗಿದ್ದನು. ಅಂತೂ ದ್ರೋಣ ಮತ್ತು ಭೀಷ್ಮ ಆ ದುರ್ಯೋಧನ ರಣರಾಗಿ ಬಿದ್ದಿದ್ರು. ದ್ರೋಣನು ಧೃತರಾಷ್ಟ್ರರು ಪಾಂಡವರು ಇಬ್ಬರಿಗೂ ಬಿಲ್ಲು ವಿದ್ಯೆ ಹೇಳಿಕೊಟ್ಟಿದ್ದರೂ ಕೂಡ ಅವನು ಪಾಂಡವರ ಬಗ್ಗೆ ಪ್ರೀತಿ ಉಳ್ಳವನಾಗಿದ್ದನು ದ್ರೋಣ. ಆದ್ರೆ ಅವನು ತನಗೆ ಋಣಿಯಾಗಿರುವ ಭಾವನೆ ತಾಳುವಂತೆ ದುರ್ಯೋಧನನು ಮಾಡಿದ್ದರಿಂದ ಅವನು ದುರ್ಯೋಧನನ ಪಾಳೆ ಸೇರಲು ಒಪ್ಪಿಕೊಳ್ಳಬೇಕಾಯಿತು. ತನ್ನ ಸೋದರ ಸಂಬಂಧಿ ಕೃಷ್ಣನನ್ನು ಕೂಡ ದುರ್ಯೋಧನನು ಅದೇ ರೀತಿ ತನ್ನ ಪಾಳೆಗೆ ಸೇರಿಸಿಕೊಂಡಿದ್ದನು. ಕರ್ಣನಂತೂ ದುರ್ಯೋಧನನ ಮಿತ್ರ ಆಗಿದ್ದ, ಅವನಿಗೆ ತೀರ ನಿಷ್ಠಾವಂತನಾಗಿದ್ದ. ಕರ್ಣ ಧನುರ್ವಿದ್ಯೆಯಲ್ಲಿ ಅತಿಶಯ ಪರಿಣಿತನಾಗಿದ್ದ. ಅವನು ದುರ್ಯೋಧನ ಕಡೆಯಲ್ಲಿ ಅರ್ಜುನಿಗೆ ಪ್ರತಿ ಉತ್ತರಾಗಿದ್ದ. ಅವನೊಬ್ಬ ಭಾರಿ ಧರ್ಮವಿದ್ಯಾ ನಿಪುಣನೆಂದು ದುರ್ಯೋಧನನಿಂದ ಮನ್ನಿಸಲ್ಪಟ್ಟಿದ್ದ. ದುರ್ಯೋಧನನು ಅವನಿಗೆ ಸಣ್ಣ ರಾಜ್ಯವನ್ನು ಕೂಡ ನೀಡಿದ್ದ. ದುರ್ಯೋಧನಿಗೆ ಕರ್ಣನು ಅನವರತ ನಿಷ್ಠನಾಗಿರುವುದಕ್ಕೆ ಈ ಕೃಪೆ ಸಾಕಾಯಿತು. ಅವನೊಂದು ರಾಜ್ಯನ ಕೊಟ್ಟಿದ್ದ ಕರ್ಣ, ಇವ ದುರ್ಯೋಧನ. ಕೆಲವೊಂದು ರೀತಿಯಲ್ಲಿ ದುರ್ಯೋಧನಿಗೆ ಋಣಿಯಾಗಿದ್ದ ಪ್ರತಿಯೊಬ್ಬರು ಅವನ ಉದ್ದೇಶ ಸಾಧನೆಗಾಗಿ ರಣಕ್ಕೆ ಬಂದಿದ್ರು. ಅವರೆಲ್ಲರೂ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ನಿಪುಣರು, ಯುದ್ಧ ತಂತ್ರದಲ್ಲಿ ಪರಿಜ್ಞಾನವುಳ್ಳವರಾಗಿದ್ರು. ಈಗಿನ ಸೈನ್ಯ ಪಡೆಯಲ್ಲಿ ಟ್ಯಾಂಕರುಗಳು ಇರುತ್ತವೆ, ರಥಗಳು, ತುರಂಗಬಲ, ಉಷ್ಟ್ರದಳ, ಗಜದಳ ಮತ್ತು ದಳಗಳಿದ್ದವು. ಇಷ್ಟೆಲ್ಲವುಗಳ ಬೆಂಬಲದೊಂದಿಗೆ ದುರ್ಯೋಧನನು ಯುದ್ಧಕ್ಕೆ ಸನ್ನದ್ಧನಾಗಿದ್ದನು. ಪಾಂಡವರು ಕೂಡ ಸಿದ್ಧರಾದರು ಮತ್ತು ಯುದ್ಧಕ್ಕೆ ಶೀಘ್ರದಲ್ಲೇ ಪ್ರಾರಂಭವಾಗುವುದರಲ್ಲಿತ್ತು. ಎಲ್ಲರ ದೃಷ್ಟಿ ಅರ್ಜುನನ ಮೇಲೆ ಇತ್ತು. ಯಾಕಂದ್ರೆ ಪ್ರತಿಯೊಬ್ಬರು ಅವನು ಕಾರ್ಯೋನ್ಮುಖವಾಗುವುದನ್ನು ಕಾಣಲು ತವಕಿಸುತ್ತಿದ್ದರು.
ದೇವತೆಗಳು ಕೂಡ ಅವನನ್ನು ನೋಡ ಬಯಸಿದರು. ಉಪ್ಪರಿಗೆಯ ಮೊಗಸಾಲೆಗಳು ತುಂಬಿ ಹೋಗಿದ್ದವು. ಇಷ್ಟಲ್ಲದೆ ಇನ್ನಷ್ಟು ರಂಗೇರಿಸಲು ಕೃಷ್ಣನ ಮತ್ತು ಅರ್ಜುನ ರಥದ ಎದುರುಗಳಿಗೆ ಸಾರಥಿಯಾಗಿ ಕುಳಿತಿದ್ದನು. ಕೃಷ್ಣನು ಹೆಚ್ಚಿನ ಆಕರ್ಷಣೆಯಾಗಿದ್ದನು. ಅರ್ಜುನನು ಆಗಲೇ ಎಲ್ಲರ ಕಣ್ಮಣಿಯಾಗಿದ್ದನು. ಅದಕ್ಕೆ ಇನ್ನಷ್ಟು ಮೆರುಗು ತರಲು ಕೃಷ್ಣನು ಕೂಡ ಅಲ್ಲಿ ಇದ್ದನು. ಆದ್ದರಿಂದ ಯಾವನ ರಥವು ಬೇರೆ ಯಾರೂ ಆಗಿರದೆ ಸ್ವತಃ ಕೃಷ್ಣನಿಂದ, ಭಗವಂತನಿಂದ ನಡೆಸಲ್ಪಡುತ್ತಿತ್ತು ಅಂತಹ ಅರ್ಜುನನ ಕಡೆಗೆ ಎಲ್ಲರ ದೃಷ್ಟಿ ಇತ್ತು. ಇತ್ಯರ್ಥವಾಗಬೇಕಾದ ಪ್ರಶ್ನೆ ಏನೆಂದರೆ, ಇದು ಗೀತೆಯು ಪ್ರಾರಂಭವಾಗುವುದರಲ್ಲಿ ಇದ್ದಾಗಿನ ಸನ್ನಿವೇಶ. ಅರ್ಜುನನು ತನ್ನ ಸೋದರ ಸಂಬಂಧಿಗಳನ್ನೇ ಸುದೀರ್ಘ ಕಾಲದಿಂದ ಪ್ರಶ್ನೆ ಬಗೆಹರಿಸಿಕೊಳ್ಳೋದಿತ್ತು. ಚಿಕ್ಕಂದಿನಿಂದಲೇ ಅರ್ಜುನಿಗೆ ದುರ್ಯೋಧನ ಜೊತೆ ಕಾದಾಡುವ ಅನೇಕ ಪ್ರಸಂಗಗಳು ಬಂದಿದ್ದು. ಆದರೆ ಅವನ ತಾಯಿಯಾಗಲಿ ಅವನ ಹಿರಿಯಣ್ಣಾಗಲಿ ಅದನ್ನು ನಡೆಯಗೊಳ್ಳಲಿಲ್ಲ. ದ್ರೌಪದಿಯ ಮಾನಭಂಗ ಘಟನೆ ಅವನ ಮಾನದ ಕೊನೆಯ ಪರೀಕ್ಷೆಯಾಗಿತ್ತು. ಆದ್ದರಿಂದ ಅವನು ಧೃತರಾಷ್ಟ್ರ ಎಲ್ಲರಿಗೂ ಪಾಠ ಕಲಿಸಲೇ ಬಯಸಿದ್ದನು. ಈ ಒಂದು ದಿನಕ್ಕಾಗಿ ಅವನು ಸಂಗ್ರಹಿಸುತ್ತಿದ್ದ ಬಂದ ಎಲ್ಲ ಶಸ್ತ್ರಾಸ್ತ್ರಗಳಿಗೂ ತಮ್ಮ ಸಾಮರ್ಥ್ಯ ಪ್ರಕಟಿಸುವ ಅವಕಾಶ ದೊರೆಯಿತು. ಅವು ಬರೀ ಕೇವಲ ಬಾಣಗಳಲ್ಲ, ಅವು ವಿವಿಧ ಬಗೆಯ ಶಸ್ತ್ರಾಸ್ತ್ರಗಳಾಗಿದ್ದವು. ಅವೆಲ್ಲವುಗಳು ಕ್ಷಿಪಣಿಗಳು. ಉಳಿದವುಗಳಲ್ಲಿ ಒಂದು ನಾಪ್ಲಂ ಬಾಂಬಿನಂತೆ ಬೆಂಕಿ ಕಾರುತ್ತಾ ಬಂದರೆ, ಇನ್ನೊಂದು ಅದಕ್ಕೆ ನೀರೆರಚುತ್ತಾ ಅದನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯವುಳ್ಳದ್ದಾಗಿತ್ತು. ಇಂತಹ ಕ್ಷಿಪಣಿಗಳು ಇದ್ದವೆಂದ ಮೇಲೆ ಆ ಯುದ್ಧ ಎಂಥದಾಗಿರಬೇಡ. ಈ ಶಸ್ತ್ರಾಸ್ತ್ರಗಳ ಬಗೆಗಿನ ವಿಸ್ತಾರವಾದ ವರ್ಣನೆಗಳು ಮಹಾಭಾರತದ ಪುಟಗಳಲ್ಲಿ ಕಂಡು ಬರುತ್ತದೆ. ಯಥೋಚಿತವಾದ ಸಂದರ್ಭದಲ್ಲಿ ಬಳಸಲಿಕ್ಕೆಂದು ಅರ್ಜುನನ ಅದ್ಭುತ, ಅತಿ ಉತ್ಕೃಷ್ಟ ಶಸ್ತ್ರಾಸ್ತ್ರಗಳು ಸಂಗ್ರಹವಾಗಿರುತ್ತಿದ್ದು, ಸ್ವಲ್ಪದರಲ್ಲೇ ಪ್ರಾರಂಭವಾಗಲಿದ್ದ ಧರ್ಮ ಯುದ್ಧವು ಇಂತಹ ಸೂಕ್ಷ್ಮ ಸಂದರ್ಭವಾಗಿತ್ತು. ಅನೇಕ ಸಲ ಎರಡೂ ಕಡೆಯವರು ಅಧರ್ಮದಿಂದಾಗಿ ಯುದ್ಧ ನಡೆಯುತ್ತದೆ. ಆದರೆ ಇಲ್ಲಿ ಅಧರ್ಮ ಕೇವಲ ಒಂದು ಕಡೆ ಇತ್ತು. ಅನೇಕ ಸಲ ಯುದ್ಧ ಹೆಂಗಿರ್ತದ, ಎರಡು ಕಡೆ ಅಧರ್ಮ ಇರ್ತದ. ಆದ್ರೆ ಈ ಯುದ್ಧ ಹೆಂಗಿತ್ತು ಅಂದ್ರೆ ಅಧರ್ಮ ಒಂದು ಕಡೆ ಇತ್ತು. ಯಾರ ಕಡೆ ಇತ್ತು? ಕೌರವರ ಕಡೆ ಅಧರ್ಮ ಇತ್ತು ಅಂತ ಹೇಳ್ತಾರೆ. ಧರ್ಮಕ್ಕಾಗಿ ಸೈನಿಕರು ಹೋರಾಡುವಾಗ ಅವನ ಎಲ್ಲ ಶಸ್ತ್ರಾಸ್ತ್ರಗಳು ಮತ್ತು ನೈಪುಣ್ಯಗಳ ಪ್ರಯೋಜನ ಆಗ್ತದೆ. ಧರ್ಮಕ್ಕಾಗಿ ಸೈನಿಕ ಹೋರಾಡಿದಂದ್ರೆ ಅವನ ಎಲ್ಲ ಶಸ್ತ್ರಾಸ್ತ್ರಗಳು ಮತ್ತು ಅವನ ನೈಪುಣ್ಯತೆ ಪ್ರಯೋಜನಕ್ಕೆ ಬರ್ತದೆ. ಅವು ಚುರುಕಾಗುತ್ತವೆ, ಹಾಳಾಗುವುದಿಲ್ಲ. ತನ್ನ ಜೀವನವನ್ನೆಲ್ಲ ಎಂದೂ ಉಪಯೋಗ ಮಾಡದೆ ಬರೀ ಶಸ್ತ್ರಾಸ್ತ್ರ ಸಂಗ್ರಹದಲ್ಲೇ ಕಳೆದನೆಂಬ ಭಾವನೆ ಯೋಧರಿಗೆ ಬರುವುದಿಲ್ಲ. 50 ಅಥವಾ 60 ವರ್ಷ ಶಸ್ತ್ರಾಸ್ತ್ರ ಸಂಗ್ರಹಿಸುವುದಲ್ಲಿ ಕಾಲ ಕಳೆದ ಯೋಧನಿಗೆ ಯುದ್ಧ ಮಾಡುವ ಅವಕಾಶವೇ ಬಾರದಿದ್ದರೆ ಅವನು ಧನುರ್ವಾತಕ್ಕೊಳಗಾಗಬಹುದಲ್ಲದೆ ಇದರ ಬದಲು ತಾನು ಭೂವಿಜ್ಞಾನಿ ಅಭ್ಯಸಿಸಿದ್ದರೆ ಒಳಿತಿತ್ತೆಂದು ಭಾವಿಸಬಹುದು. ತಾನು ಈ ರೀತಿ ಮಾಡಿದ ಬಗ್ಗೆ ಅವನು ವಿಷಾದ ಮಾಡಬಹುದು. ಯಾಕೆಂದ್ರೆ ತನ್ನ ಶೂರತನದ ಬಗ್ಗೆ ಯಾವ ದಾಖಲೆಗಳು ಇಲ್ಲವಲ್ಲ. ಆದ್ದರಿಂದ ಅರ್ಜುನನಂತ ಕ್ಷತ್ರಿಯನಿಗೆ ತನ್ನ ಸಾಮರ್ಥ್ಯ ತೋರಿಸಬಲ್ಲಂತಹದ್ದು ಒಂದು ಮಹಾ ಸುದಿನವೇ ಅದಾಗಿತ್ತು. ಅರ್ಜುನನು ಅನೇಕ ವ್ಯಥೆ, ಅನ್ಯಾಯ ಸಹಿಸಿಕೊಂಡು ಬಂದ ರಾಜಕುಮಾರ ಆಗಿದ್ದ. ಅವನ ಪರೀಕ್ಷೆ ಕಾಲ ಬಂದಿತು. ಆ ದಿನಕ್ಕಾಗಿ ಬಹಳ ಕಾಲದಿಂದ ಕಾದಿದ್ದ ಅರ್ಜುನ, ಅವನು ಸ್ವಾಭಾವಿಕವಾಗಿ ಕೋಪಾವೇಶದ ಒಂದು ಜ್ವಾಲೆಯೇ ಆಗಿದ್ದ. ತಾನು ಯಾರ ಜೊತೆ ಯುದ್ಧ ಮಾಡಬೇಕಾಗಿದೆಯೋ ಅವರೆಲ್ಲರೂ ಎಲ್ಲಿಂದ ತನಗೆ ಕಾಣಲು ಸಾಧ್ಯವೋ ಅಲ್ಲಿ ತನ್ನ ರಥವನ್ನು ನಿಲ್ಲಿಸು ಎಂದು ಅವನು ಕೃಷ್ಣನಿಗೆ ಆಜ್ಞಾಪಿಸಿದನು. ಅರ್ಜುನನು ಸಾಮಾನ್ಯ ಸೈನಿಕರನ್ನೇ ಹೋರಾಡ ಮಾಡುವಂತವನಲ್ಲ. ಯಾವ ರಾಜರೊಂದಿಗೆ ತಾನು ಯುದ್ಧ ಮಾಡಬೇಕು, ತನ್ನ ಸಮಾನರು ಯಾರು ಎಂಬುದನ್ನು ಅವನು ನಿರ್ಧರಿಸಬೇಕಾಗಿತ್ತು. ಉತ್ತಮ ಸಾರಥಿಯಂತೆ ಕೃಷ್ಣನು ಹಾಗೆಯೇ ಆಗಲಿ ಎಂದು ಹೇಳಿದನು ಮತ್ತು ಅರ್ಜುನಿಗೆ ಎಲ್ಲ ಕಡೆಯವರು ಕಾಣಿಸುವಂತಹ ಜಾಗೆಯಲ್ಲಿ ರಥವನ್ನು ಒಯ್ದು ನಿಲ್ಲಿಸಿದ. ಅರ್ಜುನನ ವಿಷಾದ. ಅರ್ಜುನನ ಸುತ್ತಲೂ ಕಣ್ಣಾಡಿಸಿ ನೋಡ್ತಾನೆ, ಭೀತಿಯಿಂದಲ್ಲ, ಆದರೆ ವಸ್ತುಸ್ಥಿತಿಯ ಪರಿಜ್ಞಾನದಿಂದ ಕುಸಿದು ಬಿಡ್ತಾನೆ. ಯಾರ ಜೀವನ ಮತ್ತು ಸಹವಾಸ ನನಗೆ ಹೆಚ್ಚಿನದಾಗಿದೆಯೋ ಅವರನ್ನೇ ನಾನು ಕೊಲ್ಲಲು ಹೊರಟಿರುವೆನೋ, ಅಲ್ಲದಿದ್ದರೆ ನನ್ನ ಜೀವನ ಬರಡಾಗುವುದು. ಅವರಿಲ್ಲದಿದ್ದರೆ ನನ್ನ ಜೀವನ ಬರಡಾಗುವುದು. ನನ್ನ ಕುಟುಂಬದವರು, ನನ್ನ ಸಂಬಂಧಿಕರನ್ನು ನಾನು ಹೇಗೆ ಕೊಲ್ಲಲಿ? ಈ ಜನರು ಈಗ ಎದುರುಗಡೆ ನಿಂತಿದ್ದಾರೆ, ಇವರೆಲ್ಲರೂ ನಾನು ಹೇಗೆ ನಾಶಗೊಳಿಸಲಿ? ನೋಡು, ಕೃಷ್ಣ ಕಪಟ ನಾಟಕ ಸೂತ್ರಧಾರಿ. ಎಲ್ಲಿ ಹೋಗಿ ರಥ ನಿಲ್ಲಿಸಿದ ಅಂತಂದ್ರೆ ದ್ರೋಣ ಮತ್ತು ಭೀಷ್ಮರ ಎದುರಿಗೆ ಹೋಗಿ ನಿಲ್ಲಿಸಿದ. ಒಂದ್ ಕಡೆ ಗುರು, ಒಂದ್ ಕಡೆ ಅಜ್ಜ, ತಾತ.
ಅವ್ರ ನೋಡೋಕ್ಲೇನ ಇವಾಗ ಏನಾಗ್ಬಿಡ್ತು ಅರ್ಜುನಗ ಅಂತಂದ್ರ ವಿಷಾದ ಯೋಗ ಪ್ರಾರಂಭ ಆತು. ಒಂದ್ ವೇಳೆ ಅರ್ಜುನಗ ದುರ್ಯೋಧನ ಮಂದ್ ಹೋಗಿ ನಿಲ್ಸಿದ್ನಂದ್ರ ಅವ ಏನ ವಿಷಾದಕ್ಕೊಳಗಾಗ್ತಿದ್ದಿಲ್ಲ, ಯುದ್ಧ ಮಾಡೇ ಬಿಡ್ತಿದ್ದ. ನಮಗ್ ಭಗವದ್ಗೀತಾ ಸಿಗ್ತಿದ್ದಿಲ್ಲ ಇಷ್ಟೇ. ಅದಕ್ಕೆ ಅವ ಕೃಷ್ಣ ಏನ್ ಮಾಡಿದ, ಹೋಗಿ ಆ ರಥನ ಎಲ್ಲಿ ನಿಲ್ಸಿದ ಅಂತಂದ್ರ ಆ ದ್ರೋಣ ಭೀಷ್ಮ ನಿಲ್ಲಿಸ್ತಾನ. ಅವ ಕುಸಿದ್ ಬಿಟ್ಟ. ಯಾರು? ಅರ್ಜುನ. ಈ ಕಡೆ ನೋಡಿದ್ರೆ ಗುರು, ಈ ಕಡೆ ನೋಡಿದ್ರೆ ಮಾಜ್ಜ ಅದನ. ಯಾರಿಗೆ ಇವ್ರು ಕೂಡ ಯುದ್ಧ ಮಾಡಿನ, ಯಾಕೆ ಇದನ್ನ ಸಿಂಹಾಸನ ಬೇಕು ನನಗ ಅಂತಾನ. ಎದುರಾಳಿ ಶಿಬಿರದಲ್ಲಿದ್ದ ಅನೇಕ ಜನ ನಾಗರಿಕರಿದ್ದರೇನೋ ಅಲ್ಲ, ತನ್ನ ಕಡೆಯಲ್ಲೂ ಅನೇಕ ಮುಗ್ಧ ಜನರಿದ್ದರು. ಅರ್ಜುನನು ಈಗ ಆ ಯುದ್ಧದಲ್ಲಿ ಯಾರೊಬ್ಬರು ಜಯಶಾಲಿಗಳಾಗಿ ಉಳಿಯುವುದಿಲ್ಲವೆಂದು ಆಲೋಚಿಸತೊಡಗಿದ. ಅರ್ಜುನ ಹಾಗೂ ಅವನ ಸಹೋದರರು ಧರ್ಮನಿಷ್ಠರಾದುದರಿಂದ ಅವರು ಧರ್ಮದ ಪ್ರಕಾರ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ, ಏನು ಮಾಡಬಾರದು ಅದನ್ನು ಕೈ ಬಿಡುತ್ತಿದ್ದರು, ಕೊಟ್ಟ ಮಾತಿನಂತೆ ನಡೆದುಕೊಳ್ತಿದ್ದರು. ಅವರ ಕಾರ್ಯಗಳು ಪ್ರಶ್ನಾತೀತವಾಗಿರುತ್ತಿದ್ದವು. ಆದ್ದರಿಂದ ಅವರು ಈ ಧರ್ಮಕ್ಕನುಸಾರವಾಗಿ ಜೀವನ ನಡೆಸುತ್ತಿದ್ದರು. ಆದರೆ ದುರ್ಯೋಧನನು ಹಾಗೂ ವಿಕರ್ಣನೆಂಬ ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಅವನ ಸಹೋದರರ ವಿಷಯದಲ್ಲಿ ಅದು ತದ್ವಿರುದ್ಧವಾಗಿತ್ತು. ಅವರು ಪ್ರಶ್ನಾರ್ಹ ಅಧರ್ಮೀಯರು, ಜೀವನ ಕ್ರಮ ಅನುಸರಿಸುತ್ತಿದ್ದರು. ಆದ್ದರಿಂದ ಅವರ ನಡುವಿನ ಯಾವುದೇ ಧರ್ಮ ಅಧರ್ಮದ ನಡುವಿನ ಯುದ್ಧವಾಗಿತ್ತು. ಈ ಯುದ್ಧವು ಭೌತಿಕ ಶರೀರದೊಳಗಿನ ಸಂಘರ್ಷವನ್ನು ಪ್ರತಿನಿಧಿಸುತ್ತದೆ ಎಂದು ಕೆಲವೊಂದು ಸಲ ಅರ್ಥೈಸಲಾಗುತ್ತದೆ. ಭೌತಿಕ ಶರೀರವು ಕೆಲವೊಂದು ಬಗೆಯ ಸತ್ಕರ್ಮ ಧರ್ಮದ ಫಲವಾಗಿ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಈ ವಿವರಣೆಯು ಪ್ರತಿ ಶರೀರವನ್ನು ಧರ್ಮಕ್ಷೇತ್ರವೆಂದು ಕರೆಯಲಾಗುತ್ತದೆ. ಕ್ಷೇತ್ರವೆಂದರೆ ಸ್ಥಳ. ಸರಿ ಇದ್ದಿದ್ದು ಧರ್ಮ, ತಪ್ಪಿದ್ದಿದ್ದು ಅಧರ್ಮ. ಈ ಜ್ಞಾನ ಸಾರ್ವತ್ರಿಕ ಅದ. ಭೌತಿಕ ಶರೀರವನ್ನು ಧರ್ಮಕ್ಷೇತ್ರವೆಂದು ಬಗೆದರೆ ಎಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ಸರಿ, ಯಾವುದು ತಪ್ಪು, ಇದು ಭಗವದ್ಗೀತೆಗಿಂತ ಮೊದಲಿನ ಬಂದಂತ ಇತಿಹಾಸ ಹೇಳಗತ್ತಾರ. ಇವುಗಳ ನಡುವೆ ಎಂದರೆ ಧರ್ಮ ಅಧರ್ಮಗಳ ನಡುವೆ ಸಂಘರ್ಷ ನಡೆಯುತ್ತದೆಯೋ ಆ ನಿಮ್ಮ ಸ್ವಂತ ಸಮಸ್ಯೆ ಕುರುಕ್ಷೇತ್ರ. ಆ ವಿಷಯಗಳು ಹಾಗೆ ನೋಡಿದರೆ ನಿಮಗೆ ಆಗಲೇ ಗೊತ್ತಿವೆ. ಅವುಗಳ ಬಗ್ಗೆ ನಿಮಗೆ ಕೆಲವು ಮಟ್ಟಿಗೆ ಜ್ಞಾನವಿರುತ್ತದೆ. ಯಾವುದು ಸರಿ, ಯಾವುದು ತಪ್ಪು ಎಂಬುದರ ವಿಷಯದಲ್ಲಿ ಯಾರೊಬ್ಬರು ತನ್ನ ಅಜ್ಞಾನ ತೋಡಿಕೊಳ್ಳಲು ಸಾಧ್ಯವಿಲ್ಲ. ಈ ಜ್ಞಾನ ಸಾರ್ವತ್ರಿಕವಾದದ್ದು ಮತ್ತು ಸಾಮಾನ್ಯವಾದದ್ದು. ಸಾರ್ವತ್ರಿಕ ಜ್ಞಾನ ಅಂದ್ರೆ ಏನು? ಉದಾಹರಣೆಗೆ, ಗಿಡದ ಮೇಲೆ ವಾಸವಾಗಿರಲು ಹುಟ್ಟಿದ ಎಲ್ಲ ಮಂಗಗಳು ಗುರುತ್ವಾಕರ್ಷಣೆ ನಿಯಮದ ಬಗ್ಗೆ ಕೆಲ ಮಟ್ಟಿಗೆ ತಿಳಿದುಕೊಂಡಿರಬೇಕಾಗುವುದು ಅಗತ್ಯ. ಅವುಗಳಿಗೆ ಅದು ತಿಳಿದಿರುತ್ತದೆ. ತಾಯಿ ಮಂಗವನ್ನು ನೀವು ಅವಲೋಕಿಸಿದರೆ ಅದು ಗಿಡದಿಂದ ಗಿಡಕ್ಕೆ ಜಿಗಿಯುವಾಗ ಅದಕ್ಕೆ ತನ್ನ ಮರಿ ತನ್ನನ್ನು ಹಿಡಿದುಕೊಂಡಿರುತ್ತದೆ ಎಂಬ ಪರಿವೆ ಇರುವುದಿಲ್ಲ. ಆದರೆ ಆ ಮಂಗನ ಮರಿಯು ತನ್ನ ಜೀವನದ ಮೇಲೆ ಪ್ರೀತಿಗಾಗಿ ತಾಯಿಯ ಎದೆಯನ್ನು ಅವಚಿಕೊಂಡಿರುತ್ತದೆ. ತಾನು ಎಲ್ಲಿ ಬೀಳುವೇನೋ ಎಂಬ ಹೆದರಿಕೆ ಅದಕ್ಕೆ ಖಂಡಿತವಾಗಿ ಇರುತ್ತದೆ, ಆದರೆ ತಾಯಿಗೆ ಇರುವುದಿಲ್ಲ. ಅದು ಹಾಗೆಯೇ ಒಂದು ಟೊಂಗೆಯಿಂದ ಮತ್ತೊಂದಕ್ಕೆ ಎಗರುತ್ತದೆ. ಮರಿ ಗಟ್ಟಿಯಾಗಿ ಅವಚಿಕೊಂಡಿರುತ್ತದೆ. ಈ ಗುರುತ್ವಾಕರ್ಷಣ ನಿಯಮ ಒಂದಿದೆ. ತಾನು ಕೆಳಗೆ ಬೀಳಬಾರದೆಂದಿದ್ದರೆ ತನ್ನ ತಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಒಂದು ವೇಳೆ ಕೆಳಗೆ ಬಿದ್ದರೆ ತಾನು ಗಾಯಗೊಳ್ಳುವೆನು ಅಥವಾ ಸಾಯುವೆನು ಎಂಬುದು ತಿಳಿದುಕೊಳ್ಳಲು ಮಂಗನ ಮರಿ ಶಿಕ್ಷಣ ತರಬೇತಿ ಹೊಂದಬೇಕಾಗುವುದೆಂಬುದನ್ನು ಭಾವಿಸಿರಿ. ಮಂಗಗಳಿಗೆ ಈ ಎಲ್ಲ ವಿಷಯ ಹೇಳಿಕೊಡಬೇಕೆಂದಿದ್ದಾಗಿದ್ದರೆ ಅಂತ ಶಿಕ್ಷಣವಿಲ್ಲದ ಅನೇಕ ಮರಿಗಳು ಸಾವಿಗೆ ಈಡಾಗುತ್ತಿದ್ದವೋ ಏನೋ. ಅವುಗಳ ಕುಲವೇ ಒಂದಿಲ್ಲ ಒಂದು ದಿನ ಹೆಸರದಿಲ್ಲದಂತೆ ಆಗುತ್ತಿತ್ತು. ಸುದೈವದಿಂದ ಪ್ರತಿಯೊಂದು ಮಂಗನ ಮರಿಯೂ ಕೂಡ ಶಿಕ್ಷಣ ಹೊಂದದೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದು ಗೊತ್ತಿರುವಂತೆ ಕಾಣುತ್ತದೆ. ಹಾರ್ವರ್ಡ್ ಅಥವಾ ಕಾರ್ನೆಲ್ ದ ಕಟ್ಟೆ ಹತ್ತದೆ ಮಾರಲ್ ಮೆಜಾರಿಟಿ ಸೇರದೆ ಅದು ತನ್ನ ತಾಯಿಗೆ ಅವಚಿಕೊಂಡಿರುವುದನ್ನು ಬಿಟ್ಟರೆ ನಾನು ಕೆಳಗೆ ಬೀಳುತ್ತೇನೆ ಎಂಬುದನ್ನು ತಿಳಿದಿರುತ್ತದೆ. ಅದು ಯಾವ ಯೂನಿವರ್ಸಿಟಿ ಕಲ್ತದ್ರಿ? ಅದು ಗುರುತ್ವಾಕರ್ಷಣ ಶಕ್ತಿ ಐತಂತ ಏನಾರ ಕಲ್ತೈತೆ? ಅದು ಮಂಗೆ ಅವ್ರಿಗೆ ಇಲ್ಲ. ಹೆಂಗ ಹಂಚ್ಕೊಂಡಿರ್ತೈತೆ ತಾಯಿಗೆ ಅದು. ಏನ ಹಾರ್ವರ್ಡ್ ಯೂನಿವರ್ಸಿಟಿ ಒಳಗ ಗುರುತ್ವಾಕರ್ಷಣ ಶಕ್ತಿ ನಿಯಮಗಳನ್ನ ಅಭ್ಯಾಸ ಮಾಡೈತಿ ಅದು ಮಂಗ ಅಂತ ಕೇಳ್ತಾರ.
ನಾನು ಕೆಳಗೆ ಬೀಳುತ್ತೇನೆ ಎಂಬುದು ಅದರ ತಿಳುವಳಿಕೆ, ಅದು ತಿಳಿದುಕೊಂಡಿರುತ್ತದೆ. ಒಂದು ಸತ್ಯದ ಅಂಶವೆಂದರೆ ನಾನು ಕೆಳಗೆ ಬಿದ್ದರೆ ನನಗೆ ನೋವಾಗುತ್ತದೆ ಎಂಬ ಎರಡನೇ ಅಂಶವಾಗಿರುತ್ತದೆ. ಕೆಳಗೆ ಬೀಳುವುದು ಮತ್ತು ನೋವು ಮಾಡಿಕೊಳ್ಳುವುದು ಅಥವಾ ಸಾವಿಗೀಡಾಗುವುದು ತನಗೆ ಮತ್ತು ತನ್ನ ಪೀಳಿಗೆಗೆ ಅದು ಒಳ್ಳೆಯದಲ್ಲ ಎಂಬುದು ಅದಕ್ಕೆ ಗೊತ್ತಿರುವ ಸಂಗತಿ. ಇದು ಮೂರನೆಯದ ಅಂಶ. ಹಾಗಾದರೆ ಹುಟ್ಟರಿವಿನಿಂದ ಮಂಗನಿಗೆ ಅದು ಗೊತ್ತಿರುತ್ತದೆ, ಗೊತ್ತಿರಬೇಕು ಕೂಡ. ಮಂಗಗಳು ಮರದ ಮೇಲೆ ವಾಸ ಮಾಡುವುದಕ್ಕಾಗಿ ಅವುಗಳು ಸೃಷ್ಟಿಯಾಗಿರುವುದರಿಂದ ವಸ್ತುಗಳು ಕೆಳಗೆ ಬೀಳುತ್ತವೆ. ಹಾಗೆ ನಾನು ಬೀಳುತ್ತೇನೆ. ನಾನು ಎರಗುವಾಗ ಮರದು ಇನ್ನೊಂದು ಟೊಂಗೆಯನ್ನು ಹಿಡಿದುಕೊಳ್ಳದಿದ್ದರೆ ನನ್ನ ಪ್ರಾಣ ಆಹುತಿಯಾಗುವುದು ಎಂಬ ಕನಿಷ್ಠ ತಿಳುವಳಿಕೆಯನ್ನು ಪ್ರತಿಯೊಂದು ಮಂಗವು ತಾನು ಬದುಕಿರಬೇಕಾದರೆ ಹೊಂದಿರಲೇಬೇಕಾಗುತ್ತದೆ. ಈ ತಿಳುವಳಿಕೆ ಅಥವಾ ಈ ಜ್ಞಾನವನ್ನು ಮಂಗಗಳಿಗೆ ಹುಟ್ಟಿನೊಡನೆಯೇ ನೀಡಬೇಕು. ಹಾಗಾದರೆ ಮಾತ್ರ ಮಂಗಗಳು ಮರದ ಮೇಲೆ ಜೀವನ ಸಾಗಿಸುತ್ತವೆ, ಯಾವುದೇ ಆಶಯವಿರುತ್ತದೆ. ಇಂತಹ ಜ್ಞಾನ ಸಹಜ ಪ್ರವೃತ್ತಿ, ಅದು ಹುಟ್ಟಿನಿಂದ ಆದಂತ ಅರಿವು ಆಗಿರುತ್ತದೆ. ಅದನ್ನು ನಾವು ಸೃಷ್ಟಿ ಎಂದು ಕರೆಯುತ್ತೇವೆ. ಆ ಜ್ಞಾನವನ್ನು ಮಂಗಗಳಿಗೆ ಹುಟ್ಟಿನೊಡನೆ ನೀಡದಿದ್ದರೆ ತಾನು ಹೇಗೆ ಬದುಕಬೇಕೆಂಬುದು ಅದಕ್ಕೆ ತಿಳಿಸಿಕೊಡಲು ಶಿಕ್ಷಣ ನೀಡಬೇಕೆಂದಾದರೆ ಸೃಷ್ಟಿಯಲ್ಲಿ ದೋಷವಿದೆ ಎಂದು ನಾನು ಹೇಳುತ್ತೇನೆ. ಹಾಗೆಯೇ ಮಾನವ ಜೀವಿಯಾದ ನಾನು ಆಯ್ದುಕೊಳ್ಳುವ ಸಾಮರ್ಥ್ಯದೊಂದಿಗೆ ಹುಟ್ಟಿದ್ದೇನೆ. ನಾನು ಮಂಗಗಳ ಹಾಗೆ ಅಲ್ಲ, ಮರದ ಮೇಲೆ ಅಥವಾ ಕೆಲವೊಂದು ಕಟ್ಟಡ ಬಂದರದ ಇತ್ಯರ್ಥ 20ನೇ ಅಂತಸ್ತಿನಿಂದ ಇಲ್ಲವೇ ಯಾವುದಾದ ಒಂದು ನದಿಯ ದಂಡೆಯ ಮೇಲೆ ಗುಡಿಸಿಲಿನಲ್ಲಿ ವಾಸವಾಗುವುದನ್ನು ಆಯ್ದು ಮಾಡಿಕೊಳ್ಳಬಲ್ಲೆ. ನಾನು ಅಲಸ್ಕಾಕ್ಕೆ ಹೋಗಬೇಕೆನಿಸಿದರೆ ಅಲ್ಲಿಯೂ ಹೋಗಬಹುದು. ಅಲಸ್ಕಾದಲ್ಲಿ ಕೇವಲ ಐಸದ ಮತ್ತು ಮೂಗುವೊಂದನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನು ಮುಚ್ಚಿಕೊಂಡು ಜೀವಿಸಬಹುದು. ಅಲಸ್ಕಾಕ್ಕೆ ಹೋದರೆ ಮೂಗುವೊಂದನ್ನು ಬಿಟ್ಟು ಎಲ್ಲಾ ಭಾಗವನ್ನ ನಾನು ಮುಚ್ಚಿಕೊಂಡು ಅಲ್ಲಿ ಜೀವಿಸಬಹುದು. ಅಥವಾ ಉಷ್ಣ ಕಟಿಬಂಧಕ್ಕೆ ಹೋಗಿ ವಾಸಿಸಬಹುದು. ನನ್ನಲ್ಲಿ ಆಯ್ಕೆಯ ಸಾಮರ್ಥ್ಯವಿರುವುದರಿಂದ ನಾನು ನನ್ನ ಕ್ರಿಯೆಯ ಮಾರ್ಗವನ್ನು ಆಯ್ದು ಮಾಡಿಕೊಳ್ಳಬಲ್ಲೆನು. ನಾನು ವಿವಿಧ ಗುರಿಗಳನ್ನು ಮತ್ತು ಗುರಿಗಳನ್ನು ಸಾಧಿಸುವ ವಿವಿಧ ಸಾಧನೆಗಳನ್ನು ಆಯ್ದುಕೊಳ್ಳಬಲ್ಲೆನು. ಮಾನವ ಜೀವಿಗಳು ಭದ್ರತೆ ಹಾಗೂ ಕಾಮೋಪಭೋಗ ವಸ್ತುವನ್ನು ಪಡೆಯಲು ಯತ್ನಿಸುತ್ತಾರೆ ಎಂಬುದು ಸಾಮಾನ್ಯ ಸಂಗತಿ. ಈ ಬಗ್ಗೆ ಈಗಾಗಲೇ ವೀಕ್ಷಣೆ ಮಾಡಲಾಗಿದೆ. ಆ ಗುರಿಗಳನ್ನು ಹೊಂದಲು ಯತ್ನದಲ್ಲಿ ಅವರು ಗುರಿಗಳನ್ನು ಸಾಧಿಸುವುದಕ್ಕಾಗಿ ಕೆಲವೊಂದು ಸಾಧನಗಳನ್ನು ಅನುಸರಿಸಬೇಕಾಗುತ್ತದೆ. ಅನೇಕ ಸಲ ಗುರಿಗಳ ಬಗೆಗಲ್ಲ, ಸಾಧನಗಳ ವಿಷಯದಲ್ಲಿ ಸಮಸ್ಯೆ ಇರುತ್ತದೆ ಎಂಬುದನ್ನು ವಿಶ್ಲೇಷಣದಿಂದ ನೀವು ಕಂಡುಕೊಳ್ಳಬಲ್ಲಿರಿ. ಉದಾಹರಣೆಗೆ, ಹಣ ಹೊಂದಬೇಕೆಂಬ ಅಪೇಕ್ಷೆ ಗುರಿ ಪಾಪವೇನೂ ಅಲ್ಲ. ಹಾಗೆ ನೋಡಿದರೆ ನೀವು ಹಣ ಪಡೆಯಲು ನೀವು ಯತ್ನ ತಕ್ಕೊಂಡನೆ ಭಗವಾನ್ ವಿಷ್ಣುವು ತನ್ನ ಹೆಂಡತಿ ಲಕ್ಷ್ಮಿಯು ಇಷ್ಟೊಂದು ಜನಪ್ರಿಯಳಾಗಿದ್ದಾಳೆ ಎಂದು ತಿಳಿದು ಸಂತೋಷವಾಗುವುದು. ಹಣವು ಪ್ರತಿನಿಧಿಸುವ ಭದ್ರತೆಯು ಸ್ವಾಭಾವಿಕ ಬೇಡಿಕೆಯೇ ಆಗಿರುತ್ತದೆ. ಭದ್ರತೆ ಅರ್ಥ ಅರಸುವುದು ಸ್ವಾಭಾವಿಕ. ಪ್ರತಿಯೊಬ್ಬರು ಭದ್ರತೆಯನ್ನು ಹುಡುಕ್ತಾರಲ್ಲ, ಸ್ವಾಭಾವಿಕ ಅಂತ. ಜನರು ಅರ್ಥವನ್ನು ಅಂದ್ರೆ ಭದ್ರತೆಯನ್ನು ವಿವಿಧ ರೂಪದಲ್ಲಿ ಅರಸುತ್ತಾರೆ, ಪಡೆಯಲು ಯತ್ನಿಸುತ್ತಾರೆ. ವಾಸ್ತವಿಕವಾಗಿ ಯತ್ನ ಒಂದು ಒಳ್ಳೆಯದು ಹೌದು. ದುಡಿಬೇಕು, ಸ್ವಲ್ಪ ರೊಕ್ಕ ಮಾಡ್ಕೋಬೇಕು, ಒಂದೇನೋ ಹೊಲ ಗಳಿಸ್ಬೇಕು, ಒಂದು ಸ್ವಂತ ಮನೆ ಇರಬೇಕು ಅನ್ನುವಂಥದ್ದು ಭದ್ರತೆಗಾಗಿ ಇದೇನ್ ತಪ್ಪಲ್ಲ ಅಂತಾರೆ. ಈ ಯತ್ನ ಒಳ್ಳೆಯದು. ಅಲ್ಲಿ ಏನಂತಾರ ಅವರು, ಪಡೆಯಲು ಯತ್ನಿಸುತ್ತಾರೆ. ವಾಸ್ತವಿಕ ಜನರು ಈ ಭದ್ರತೆಯನ್ನ ವಿವಿಧ ರೂಪದಲ್ಲಿ ಹುಡುಕ್ತಾ ಇದ್ದಾರೆ, ಪಡೆಯಕ ಪ್ರಯತ್ನನೂ ಮಾಡ್ತಾರೆ. ಆದ್ರೆ ವಾಸ್ತವಿಕವಾಗಿ ಇದು ಯತ್ನ ಒಳ್ಳೆಯದು ಅಲ್ಲ, ಇದು ಕೆಟ್ಟದ್ದು ಅಲ್ಲ, ಸ್ವಾಭಾವಿಕ ಅಷ್ಟ. ಇದು ಸಾಧನೆ ಒಂದು ಇಲ್ಲೇ ಮಹತ್ವದಾಗಿರುತ್ತದೆ. ನಾನು ಕೆಲವೊಂದು ಸಹಜ ಪ್ರವೃತ್ತಿಯ ನಿಯಂತ್ರಣಕ್ಕೊಳಗಾಗದಿದ್ದರೆ ಸಾಧನವು ಸರಿಯೋ ಅಥವಾ ತಪ್ಪು ಎಂಬ ಬಗ್ಗೆ ಆಲೋಚಿಸಬೇಕಾದ ಅಗತ್ಯವಿಲ್ಲ. ಬಾಳೆಹಣ್ಣುಗಳೆರಡನ್ನು ನೀವು ಕಿಟಕಿಯಲ್ಲಿ ಇರಿಸಿದರೆ ಎಂದು ಇಟ್ಕೊಳ್ರಿ. ಮಂಗವೊಂದು ಬಂದು ಅವುಗಳನ್ನು ತೆಗೆದುಕೊಂಡು ಹೋಗಿರುತ್ತದೆ. ನೀವು ಆ ಮಂಗಗಳ ಎನ್ನಲಿಕ್ಕೆ ಆಗದು. ಅತಿ ಹೆಚ್ಚೆಂದರೆ ನೀವು ನಿರ್ಲಕ್ಷ್ಯದಿಂದ ಇದ್ದೀರಿ ಎಂದಿಷ್ಟೇ ಅನ್ಕೋಬಹುದು. ಸುತ್ತಮುತ್ತ ಮಂಗಗಳಿವೆ ಎಂಬುದು ನಿಮಗೆ ಗೊತ್ತಿರುವಾಗ ಕೆಲವೊಂದು ವಸ್ತುಗಳು ಅವುಗಳ ಕೈಗೆ ಸಿಗದಂತೆ ನೀವು ಇರಿಸಬೇಕಾಗುತ್ತದೆ. ಇನ್ನು ಮಂಗವು ಏನೇ ಮಾಡಿದರೂ ಅದನ್ನು ತಪ್ಪು ಎಂದು ಎನ್ನಲಿಕ್ಕೆ ಆಗದು. ಯಾಕೆಂದರೆ ಅದು ತನ್ನ ಸ್ವಂತ ಸಹಜ ಪ್ರವೃತ್ತಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತದೆ. ಹೀಗಾಗಿ ಮಂಗವು ಮಾಡುವುದು ಯಾವಾಗಲೂ ಸರಿ ಇರುತ್ತದೆ, ತಾನು ಮಾಡಿದ್ದಕ್ಕೆ ಅದು ಹೊಣೆಯಾಗಿರುವುದಿಲ್ಲ. ಇದನ್ನೇ ನಾವು ಸ್ವಭಾವ ಎಂದು ಹೇಳುತ್ತೇವೆ. ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಸರಿ ಅಥವಾ ತಪ್ಪು ಎಂಬುದು ಇರುತ್ತದೆ, ಅದನ್ನು ನೀವು ತಪ್ಪಿಸಲಾರರಿ.
ಅದರ ಆಯ್ಕೆ ಮತ್ತು ಅನುಚಿತ ಆಯ್ಕೆ ಎಂಬುದು ಇರಬಲ್ಲದು. ಇನ್ನು ಯಾವುದು ಉಚಿತ ಯಾವುದು ಅನುಚಿತ ಎಂಬ ಬಗೆಗಿನ ಈ ಜ್ಞಾನವನ್ನು ಶೈಕ್ಷಣಿಕ ಸಂಸ್ಥೆಗಳು ನೀಡುವಂತಾದರೆ ಅದು ಖಂಡಿತವಾಗಿಯೂ ಅನೇಕರಿಗೆ ನಿರಾಕರಿಸಲ್ಪಡುತ್ತದೆ. ಹೀಗಾಗಿ ಅವರು ತಮ್ಮನ್ನು ತಾವು ನಾಶ ಮಾಡಿಕೊಳ್ಳಲು ಸಾಧ್ಯ ಮಾಡಿಕೊಟ್ಟಂತೆ ಆಗುತ್ತದೆ. ಬದುಕಿರುವುದಕ್ಕಾಗಿ ಮಂಗನಿಗೆ ಸಹಜ ಪ್ರವೃತ್ತಿಯಾಗಿ ಗುರುತ್ವಾಕರ್ಷಣ ಜ್ಞಾನ ನೀಡಲಾಗಿರುವಂತೆ ಮನುಷ್ಯ ಜೀವಿಗೆ ಅವನಾಗಲಿ ಅಥವಾ ಅವಳಾಗಲಿ ಯಾವುದು ಒಳಿತು ಯಾವುದು ಒಳಿತಲ್ಲ ಎಂಬ ವಿಷಯದಲ್ಲಿ ಸಾಮಾನ್ಯ ಜ್ಞಾನವಾಗಿ ತಿಳುವಳಿಕೆ ನೀಡಲಾಗಿರುತ್ತದೆ. ನಾನು ಘಾಸಿಗೊಳ್ಳಬಾರದೆಂಬುದು ಜ್ಞಾನದ ಒಂದು ತುಣುಕು. ಘಾಸಿ ತಾಯಿ ತಂದೆ ಈ ಸಾಮಾನ್ಯ ತಿಳುವಳಿಕೆ ಜ್ಞಾನವನ್ನು ತಮ್ಮ ಮಕ್ಕಳಿಗೆ ಬೋಧಿಸಬೇಕಾದ ಅಗತ್ಯವಿರುವುದಿಲ್ಲ. ಯಾಕೆಂದ್ರೆ ಮಗುವಿಗೆ ಅದು ಆಗಲೇ ಗೊತ್ತಿರುತ್ತದೆ. ಹೀಗೆ ನಾನು ಘಾಸಿಗೊಳ್ಳಬಾರದು ಎಂಬುದು ನನಗೆ ಗೊತ್ತಿರುವಾಗ ಮತ್ತು ಉಳಿದ ಪ್ರತಿಯೊಬ್ಬರು ನಾನು ಘಾಸಿಗೊಳ್ಳಬಾರದು ಎಂಬುದು ತಿಳಿದಿರುವಾಗ ಇತರರು ನನ್ನಿಂದ ಖಚಿತವಾಗಿ ಏನನ್ನು ನಿರೀಕ್ಷಿಸುತ್ತಾರೆ ಎಂಬುದು ಕೂಡ ನನಗೆ ತಿಳಿಯುತ್ತದೆ. ನೀವು ನನ್ನನ್ನು ಘಾಸಿಗೊಳಿಸಬಾರದೆಂದು ನಾನು ಅಪೇಕ್ಷಿಸುವೆ, ಹಾಗೆಯೇ ನಾನು ನಿಮ್ಮನ್ನು ಘಾಸಿಗೊಳಿಸಬಾರದೆಂದು ನೀವು ಬಯಸುತ್ತೀರಿ. ಈ ಜ್ಞಾನವು ನಾನು ಆಯ್ದುಕೊಳ್ಳಬೇಕಾದುದಾಗಿರುವುದರಿಂದ ಅದನ್ನು ಕಲಿಸಲು ಶಿಕ್ಷಣ ಕೊಪ್ಪಿಸಲಾಗಿಲ್ಲ. ಅದು ನನಗೆ ತಿಳಿದಿರಬೇಕು. ನಾನು ಕಾರ್ಯ ಸಾಧನೆಯೊಂದನ್ನು ಆಯ್ದುಕೊಂಡಾಗ ಅದನ್ನು ಕಾರ್ಯವೆಸಗಬೇಕೆಂದಾಗ ಅದು ನನ್ನನ್ನು ಘಾಸಿಗೊಳಿಸುತ್ತದೆಯೇ ಅಥವಾ ಇನ್ನಿತರು ಯಾರಾದರೂ ಇಲ್ಲವೇ ಇನ್ಯಾವುದಾದರನ್ನು ಘಾಸಿಗೊಳಿಸುತ್ತದೆ ಎಂದು ನಾನು ಅವಶ್ಯವಾಗಿ ನೋಡಿಕೊಳ್ಳಲೇಬೇಕು. ಇದು ನೈತಿಕ ನಿಯಮದ ಜ್ಞಾನವನ್ನೇ ನಾವು ಸಾಮಾನ್ಯ ತಿಳುವಳಿಕೆಯಿಂದ ಬರುವ ಜ್ಞಾನವೆಂದು ಹೇಳುವುದು. ಇದನ್ನ ಯಾರು ಹೇಳ್ಕೊಡುದಿಲ್ಲ ಅಂತಾರು. ನನಗೆ ನನಗೆ ಬೈದ್ರ ಸಿಟ್ಟು ಬರ್ತೈತಿ ಅಂದ್ರೆ ನನಗೆ ಸಿಟ್ಟು ಬರ್ತೈತಿ ಅಂದ್ರೆ ನಾನು ಯಾರಿಗೆ ಬೈದ್ರೆ ಅವ್ರಿಗೂ ಸಿಟ್ಟು ಬರ್ತೈತಿ ಅನ್ನುವಂತ ತಿಳ್ಕೊಬೇಕಾಗ್ತದೆ. ನನಗೆ ಯಾವುದನ್ನ ಮಾಡಿದ್ರೆ ಮಂದಿ ನನಗೆ ಸುಖ ಅನಿಸ್ತದ ಅದನ್ನ ನಾ ಮಂದಿಗೆ ಮಾಡಿದ್ರೆ ಅವ್ರಿಗೆ ಸುಖ ಅನಿಸ್ತದ ಅಂತ ತಿಳುವಳಿಕೆ ಇಟ್ಕೊಂಡು ಆ ಕೆಲಸವನ್ನ ಮಾಡ್ಬೇಕಷ್ಟೇ. ಇದನ್ನ ಯಾರು ಶಿಕ್ಷಣ ಕೊಡಂಗಿಲ್ಲ ಅಂತ ಹೇಳಕತ್ತಾರ. ಅಂತೂ ಆ ಗುರುತ್ವಾಕರ್ಷಣೆ ನಿಯಮ ಆ ಏನ್ರ ಮಂಗ್ಯಾನ ಮರಿ ಗೊತ್ತದೇನು ಇಲ್ಲ, ಅದು ತಾಯಿ ಮರಿ ಹಿಡ್ಕೊಂಡಿರ್ತದ ಬೀಳಬಾರ್ದು ಅಂತ. ಆ ತಾಯಿ ಮರಿ ಹಿಡ್ಕೊಂಡಿರ್ತೈತೆ, ಮರಿ ತಾಯಿ ಹಿಡ್ಕೊಂಡಿರ್ತೈತೆ. ಮರಿ ಹಿಡ್ಕೊಂಡಿರ್ತೈತೆ ತಾಯಿನ. ತಾಯಿ ಅದಕ್ಕೆ ಜಿಗಿದ್ರಾಗೆ ಟೊಂಗಿ ಬಿಟ್ಟು ಟೊಂಗಿ ಜಿಗಿದ್ರಾಗೆ ಇರ್ತದ. ಅದಕ್ಕೆ ಅದನ್ನ ಆ ಕೂಸಿನ ಹಿಡ್ಕೊಳ್ಳೋದು ಅದ್ರ ಜವಾಬ್ದಾರಿ ಅಲ್ಲ. ಅದಕ್ಕೆ ಬರೀ ಜಿಗಿದ ಆ ಕಡೆ ಲಕ್ಷ ಇರ್ತದ. ಹಂಗ ಇವೆಲ್ಲ ಸಾಮಾನ್ಯ ತಿಳುವಳಿಕೆ, ಇವನ್ನೇನ ಯಾರು ಹೇಳಿಕೊಡಂಗಿಲ್ಲ ಅಂತ ಹೇಳ್ತಾರ. ಧರ್ಮ ಅನ್ನೋದು ಏನದೆ ಸಾಮಾನ್ಯ ತಿಳುವಳಿಕೆ ಅನ್ನೋದನ್ನ ಇದನ್ನ ಯಾರು ಹೇಳಿಕೊಡಬೇಕಾಗಿಲ್ಲ. ನೀತಿ ನಿಯಮ ಒಂದು ನಮಗೆ ಗೊತ್ತಿದೆ. ನಿಮ್ಮನ್ನು ಯಾರು ಸುಲಿಗೆ ಮಾಡಬಾರದೆಂದು ನೀವು ಬಯಸುತ್ತೀರಿ. ನಿಮ್ಗೆ ಯಾರು ಸುಲಿಗೆ ಮಾಡಬಾರದಂತ ಬಯಸ್ತೀರಿ. ಮತ್ತು ಮಿಕ್ಕವರು ಯಾರಾದರೊಬ್ಬರು ಕೂಡ ತಮ್ಮನ್ನು ಯಾರು ಸುಲಿಗೆ ಮಾಡಬಾರದೆಂದು ಬಯಸುತ್ತಾರೆ ಎಂಬುದು ಚೆನ್ನಾಗಿ ಗೊತ್ತಿರುವ ಸಂಗತಿ ಅಲ್ಲವೇ? ನೀವು ಮೋಸ ಅಥವಾ ವಂಚನೆ ಒಳಗಾಗಬಾರದೆಂದು ಬಯಸುತ್ತೀರಿ. ಅದೇ ರೀತಿ ಯಾರೊಬ್ಬರು ತಾವು ನಿಮ್ಮಿಂದ ಅವರು ಮೋಸ ಅಥವಾ ವಂಚನೆ ಒಳಗಾಗಬಾರದೆಂದು ಅವರು ಕೂಡ ಇಚ್ಛಿಸುತ್ತಾರೆ. ನೀವು ಯಾವುದಾದರೂ ಒಬ್ಬರು ಕೋಪ, ದ್ವೇಷ ಅಥವಾ ಹಸಿವಿಗೆ ಗುರಿಯಾಗಬಾರದೆಂದು ಬಯಸುತ್ತೀರಿ. ಹಾಗೆಯೇ ಯಾರೊಬ್ಬರು ಕೂಡ ನಿಮ್ಮ ಕೋಪ ಅಥವಾ ದ್ವೇಷ ಅಥವಾ ವಂಚನೆಗೆ ಗುರಿಯಾಗಬಾರದೆಂದು ಬಯಸುತ್ತಾರೆ. ಸ್ಪಷ್ಟವಾಗಿ ಹೇಳಬೇಕೆಂದರೆ ಇತರರು ನಿಮ್ಮ ಬಗ್ಗೆ ಸಹಾನುಭೂತಿ ಉಳ್ಳವರ ಇದ್ದರಾಗಿರಬೇಕು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನೀವು ಬಯಸುತ್ತೀರಿ. ಇತರರು ಕೂಡ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಅವರು ಬಯಸುತ್ತಾರೆ. ನೀವು ತೊಂದರೆಯಲ್ಲಿದ್ದಾಗ ಇತರರು ನಿಮಗೆ ಸಹಾಯ ಮಾಡಬೇಕೆಂದು ನೀವು ಬಯಸ್ತೀರಿ. ಹಾಗೆ ಇತರರು ಕೂಡ ತಾವು ತೊಂದರೆಯಲ್ಲಿದ್ದಾಗ ನೀವು ಅವರಿಗೆ ಸಹಾಯ ಮಾಡಬೇಕೆಂದು ಅವರು ಬಯಸುತ್ತಾರೆ. ಇದರ ಏನಿದೆ ಶಿಕ್ಷಣ ಬೇಕೇನೆ? ಇದಕ್ಕೆ ಇಲ್ಲ, ಶಿಕ್ಷಣ ಬೇಕಾಗಿಲ್ಲ. ಈ ನೀತಿ ನಿಯಮದಲ್ಲಿ ಅನೇಕ ಮೌಲ್ಯಗಳು ಅಡಕವಾಗಿರುತ್ತವೆ. ಅಹಿಂಸೆ, ಮೋಸ ಮಾಡದಿರುವುದು, ಸತ್ಯ ಮಾತನಾಡುವುದು, ಅನುಕಂಪ, ಹಂಚಿಕೊಳ್ಳುವಿಕೆ, ದ್ವೇಷ, ಅಸೂಯೆ ರಹಿತವಾದ ಮುಂತಾದವುಗಳು ಇವೆಲ್ಲವೂ ಒಂದಕ್ಕೊಂದು ಸಂಬಂಧವುಳ್ಳವುಗಳಾಗಿರುತ್ತವೆ. ಇತರರ ನಡವಳಿಕೆಯ ವಿಷಯದಲ್ಲಿ ನಾವು ಸ್ಪಷ್ಟ ವಿಚಾರವುಳ್ಳವರಾಗಿರುತ್ತೇವೆ. ನೀವು ಬಯಸುವುದು ಬೇಕು ಮತ್ತು ನೀವು ಬಯಸದಿರುವುದನ್ನು ಬೇಡವಾಗಿರುತ್ತದೆ. ಹೀಗಾಗಿ ಈ ಒಂದು ವಿಶಿಷ್ಟ ಜ್ಞಾನ ಎಲ್ಲರಿಗೂ ಸಾಮಾನ್ಯವಾಗಿರುತ್ತದೆ. ಅಂದರೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ತಿಳಿದುಕೊಳ್ಳಲು ಶಿಕ್ಷಣದ ಅವಶ್ಯಕತೆ ಇರುವುದಿಲ್ಲ. ದುರ್ಯೋಧನಿಗೆ ಈ ಜ್ಞಾನವಿತ್ತು, ಪಾಂಡವರಿಗೂ ಗೊತ್ತಿತ್ತು. ಆದರೆ ನಾವು ಅವುಗಳಿಗೆ ನೀಡುವ ಪ್ರಾಶಸ್ತ್ಯದಿಂದಾಗಿ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ನಾವು ಅವುಗಳೊಂದಿಗೆ ರಾಜಿ ಕೊಳ್ಳಲು ಈ ಪ್ರಾಶಸ್ತ್ಯಗಳೇ ಕಾರಣವಾಗಿರ್ತಾವ. ರಾಜಿ ಮಾಡ್ಕೋತೀವಿ ಒಂದೊಂದ್ಸಲ. ನಮ್ಗೆ ಗೊತ್ತಿರಂಗಿಲ್ಲ ಅಂತಲ್ಲ, ಗೊತ್ತದ ಧರ್ಮ ಯಾವ್ದದ ಗೊತ್ತಿಲ್ಲ ನಮ್ಗೆ. ದುರ್ಯೋಧನಗೆ ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತಿಲ್ಲ, ಐತೆ ಅವನ ಅಂತಾನೆ.
ಧರ್ಮ ಯಾವ್ದು ಅಂತ ಗೊತ್ತದ, ಅಧರ್ಮ ಯಾವ್ದು ಬಿಡ್ಬೇಕನ್ನೋದು ಗೊತ್ತದ. ಆದ್ರೆ ಏನೈತೆ ಏನೋ ನನಗೆ ಅಧರ್ಮ ಮಾಡಾಕ ನನಗೆ ಮನಸ್ಸಾಗ್ತೈತೆ ಹೊರತು ಧರ್ಮ ಮಾಡಾಕ ನನಗೆ ಮನಸ್ಸಾಗುದಿಲ್ಲ ಅಂತ ಹೇಳ ಒಂದು ಶ್ಲೋಕ ಐತಿ. ಅದು ಯಾರು ಭೀಷ್ಮಗೌಡ್ರಿಗೆ ಗೊತ್ತದೇನ್ರಿ? ಧರ್ಮ ಯಾವ್ದು ಅಧರ್ಮ ಯಾವ್ದು ಗೊತ್ತದ ನನಗ, ಆದ್ರೆ ಧರ್ಮ ಮಾಡಾಕ ನನಗೆ ಮನಸ್ಸು ಬರವಲ್ದು, ಅಧರ್ಮನ ಮಾಡ್ಬೇಕು ಅನಿಸ್ತದ ಅಂತ ಒಂದ್ ಮಾತವ ಸೌಕು ಶ್ಲೋಕ ಅದ. ಸ್ಪೀಡ್ ಆಗತ್ತೇನ್ರಿ? ಸರಿ ಐತ್ರಿ, ಸರಿ ಐತ್ರಿ. ಪೂರ್ತಿ ಗೊತ್ತಿಲ್ರಿ ಅದು. ಯತ್ನ ನಾನು ಮಾಡ್ಬೇಕನ್ನೋ ಬುದ್ಧಿ ಇದ್ರು ಯತ್ನ ಮಾಡ್ತೀನಿ. ಅದು ಪಾಪ ಮಾಡಬಾರ್ದು ಅನ್ನೋದಿದ್ರು ಯತ್ನಪೂರ್ವಕವಾಗಿ ಪಾಪ ಮಾಡ್ತೀನಿ. ಪುಣ್ಯ ಮಾಡ್ಬೇಕು ಅನ್ನೋದಿದ್ರು ಧರ್ಮಂ ಜಾನಾಮಿ ಪರಂತು ನ ಪ್ರವರ್ತಯಾಮಿ, ಅಧರ್ಮಂ ಜಾನಾಮಿ ಪರಂತು ಪರಿವರ್ತತಾಮಿ, ಹಿಂಗೇನೋ ಅಂತಾನವ. ಈ ಶಬ್ದ ಹಿಂಗ. ಧರ್ಮ ಯಾವ್ದಂತ ತಿಳಿತದ ಅದನ್ನ ಮಾಡಾಕ್ ಆಗಬಾರ್ದು, ಅಧರ್ಮ ಯಾವ್ದಂತ ತಿಳಿತದ ಅದನ್ನ ಬಿಡಾಕ್ ಆಗಬಾರ್ದು. ಇದ ಸಂಸ್ಕೃತನಾಗ ಹೇಳ ನಾವು ಮಾತು. ಅಂದ್ರ ಧರ್ಮ ಯಾವುದು ಅಧರ್ಮ ಅಂದ್ರೆ ತಿಳ್ಕೊಳಕ ಯಾವುದು ಶಾಸ್ತ್ರ, ಯಾವ್ದು ಡಿಗ್ರಿ, ಯಾವ್ದು PhD ಮಾಡ್ಬೇಕಾಗಿಲ್ಲ ಅಂತ. ಯಾವುದನ್ನ ಜನ ನನಗೆ ಮಾಡಿದ್ರೆ ನನಗೆ ಸಂತೋಷ ಆಗ್ತದ ಅದನ್ನ ನಾವು ಅವ್ರಿಗೆ ಮಾಡುವುದು ಧರ್ಮ. ಯಾವುದನ್ನ ಜನರು ನನಗೆ ಮಾಡಿದ್ರೆ ನನಗೆ ದುಃಖ ಆಗ್ತೈತಿ ಅದನ್ನ ನಾ ಮತ್ತೊಬ್ಬರಿಗೆ ಮಾಡದೇ ಇರುವುದೇ ಧರ್ಮ. ಅದನ್ನ ಮಾಡಿದ್ರೆ ಅಧರ್ಮ. ಇಷ್ಟೇ ಅದ್ರ ಏನದು ಧರ್ಮ ಅಧರ್ಮ. ಯಾವ್ದಾರ ಯೂನಿವರ್ಸಿಟಿ ಹೋಗಿ ಕಲಿಬೇಕು ಅದನ್ನ ಅಂತಾರ. ಮೌಲ್ಯಗಳು ಸಾರ್ವತ್ರಿಕ, ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಆಗಿರಬಹುದು. ಕೆಲವು ಮೌಲ್ಯಗಳು ಸಾರ್ವತ್ರಿಕ ಇರ್ತಾವ, ಕೆಲವು ಸಾಂಸ್ಕೃತಿಕ ಇರ್ತಾವ, ಕೆಲವು ವೈಯಕ್ತಿಕ ಇರಬಹುದು. ಉದಾಹರಣೆಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಅನೇಕ ವೈಯಕ್ತಿಕ ಬೇಕು ಬೇಡಗಳು, ರಾಗದ್ವೇಷಗಳು ಇರುತ್ತವೆ. ಹಾಗೆ ನೋಡಿದರೆ ಚಿಕ್ಕ ವಯಸ್ಸಿನಲ್ಲಿ ಅವುಗಳನ್ನು ಬೆಳೆಸಿಕೊಳ್ಳಲು ಮಕ್ಕಳಿಗೆ ಕಲಿಸಿಕೊಡಲಾಗುತ್ತದೆ. ಟೋಸ್ಕಿನ ಜೊತೆಗೆ ನಿನಗೆ ಏನು ಬೇಕು? ಜೇನುತುಪ್ಪ ಬೇಕೇ ಅಥವಾ ಸಕ್ಕರೆ ಬೇಕೇ? ಟೋಸ್ಟಿನ ಜೊತೆಗೆ ನಿನಗೆ ಏನು ಬೇಕು? ಜೇನುತುಪ್ಪ ಬೇಕು ಅಥವಾ ಸಕ್ಕರೆ ಬೇಕು ಎಂದು ತಾಯಿ ಮಗುವಿನಿಗೆ ಕೇಳುತ್ತಾಳೆ. ನಿನಗೆ ಏನು ಬೇಕು, ನಿನಗೆ ಏನು ಬೇಡ ಎಂದು ಚಿಕ್ಕಂದಿನಿಂದ ನಿಮಗೆ ಕೇಳಲಾಗುತ್ತದೆ. ಹೀಗೆ ನೀವು ಆಯ್ಕೆಯ ಸಾಮರ್ಥ್ಯವನ್ನು ಉಪಯೋಗಿಸಿಕೊಳ್ಳಲು ನಿಮಗೆ ಕಲಿಸಲಾಗುತ್ತದೆ. ಭಾರತದಲ್ಲಿ ಹೀಗಾಗುವುದು ತೀರಾ ಕಡಿಮೆ. ಹಾಲು ಮತ್ತು ಸಕ್ಕರೆಯನ್ನು ಬೇರಿಸಿಯೇ ನಿಮಗೆ ಚಹಾ ಕೊಡಲಾಗುತ್ತದೆ. ಆ ಒಂದು ವಿಷಯದಲ್ಲಿ ಆಯ್ಕೆ ಎಂಬುದು ಇರುವುದಿಲ್ಲ. ಆದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನೀವು ಏನೇನು ತೆಗೆದುಕೊಳ್ಳ ಬಯಸುತ್ತೀರಿ ಎಂದು ಕೇಳಲಾಗುತ್ತಿದೆ. ಅಷ್ಟೇ ಅಲ್ಲ, ನಿಮಗೆ ಚಹಾ ಬೇಕೋ, ಕಾಫಿ ಬೇಕೋ ಅಥವಾ ಮತ್ತಿನ್ನಾದರೂ ಬೇಕೋ ಎಂದು ಕೇಳಲಾಗುತ್ತದೆ. ಈಗ ಇಲ್ಲಿನೂ ಹಂಗ ಆಗೈತ್ರಿ. ಈಗ ಮೊದಲಿನ ಸುದ್ದಿ ಹೇಳಾಕತ್ತಾರ ಅಪ್ಪವ್ರು. ಇಲ್ಲಿನೂ ಕೂಡ ಈಗ ಆಯ್ಕೆಗಳು ಬಹಳ ಹೆಚ್ಚಿಗೆ ಆಗ್ಬಿಟ್ಟಾವ. ಏನ್ ಬೇಕು ಅದು ಮಗುವಿಗೆ ಏನ್ ಕೇಳ್ತಾರೆ, ಈಗನು ಎಲ್ಲಾ ಕೇಳ್ತೀವಿ. ಆದ್ರೆ ಮೊದಲು ಹಂಗಿದ್ದಿದ್ದಿಲ್ಲ. ಈಗೆಲ್ಲ ಟೋಸ್ಟ್ ಅದಲ್ರಿ, ಮ್ಯಾಗಿ. ಈಗ ಟೋಸ್ಟ್ ತೆಗಿರಿ, ಮ್ಯಾಗಿ ಹಾಕ್ರಲ್ಲ. ಎಂತಾವ್ರಿ ಈಗ? ಅದೇ ನಮ್ಮ ಆಯ್ಕೆಗಳೆಲ್ಲವೂ ವೈಯಕ್ತಿಕ ರಾಗದ್ವೇಷಗಳನ್ನು ಆಧರಿಸಿರುತ್ತವೆ. ಇದು ನಮಗೆ ಇಲ್ಲಿ ಸಂಬಂಧಪಟ್ಟ ವಿಷಯವಲ್ಲ. ನಮಗೆ ಸಂಬಂಧಪಟ್ಟಿರುವ ಸಂಗತಿ ಏನೆಂದರೆ, ಸಾಮಾನ್ಯವಾಗಿ ಸಾರ್ವತ್ರಿಕ ರೀತಿ ಒಂದಿದ್ದು ಅಲ್ಲಿ ಯಾರೊಬ್ಬರು ತಾನು ಸುಲಿಗೆಗೆ ಒಳಗಾಗಬಾರದೆಂದು ಬಯಸುತ್ತಾನೆ ಎಂಬುದು. ಅವನು ದೂರದ ಮರುಭೂಮಿಯಲ್ಲಿ ವಾಸವಾಗಿರುವ ಬುಡಕಟ್ಟು ಜನಾಂಗದವನೇ ಆಗಿರಲಿ ಅಥವಾ ಅತಿ ಆಧುನಿಕ ಸಮಾಜದಲ್ಲಿರುವ ಶಹರವಾಸಿಯೇ ಆಗಿರಲಿ, ಇದು ಒಂದೇ ತೆರನಾಗಿರುತ್ತದೆ. ದಿಲ್ಲಿಯ ಬೀದಿ ಅಥವಾ ಬೇರೆ ಎಲ್ಲಾದರೂ ಇರುವವನು ತಾನು ಸುಲಿಗೆಗೆ ಆಗಬಾರದೆಂದು ಬಯಸುತ್ತಾನೆ. ನ್ಯೂಯಾರ್ಕ್ ಇಷ್ಟೊಂದು ಅದ್ಭುತ ನಗರ ಆಗಿದೆ, ಆದ್ದರಿಂದ ನಾನು ಅಲ್ಲಿ ಮೋಸ ಹೋಗುತ್ತೇನೆ ಎಂದು ಯಾರೂ ಹೆದರುವುದಿಲ್ಲ. ಯಾರೊಬ್ಬರಿಗೂ ಅಲ್ಲಿ ಮೋಸ ಹೋಗ ಬಯಸುವುದಿಲ್ಲ. ಆದ್ದರಿಂದ ನಮಗೆಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವ ನೆಲೆಕಟ್ಟು ಆವಾಗಿನಿಂದಲೇ ಇರುವ ನೆಲೆಕಟ್ಟು ಹೊಂದಿದೆ. ನೀತಿಯ ನೆಲೆಕಟ್ಟೆ ಈಗಾಗಲೇ ಇರುವ ಈ ಸಾರ್ವತ್ರಿಕ ನೆಲೆಕಟ್ಟು. ಗೀತೆಯಲ್ಲಿ ಅದರ ವಿಷಯ ಬರುತ್ತದೆ. ಆ ಬಗ್ಗೆ ನಾನು ಆವಾಗ ನಿಮಗೆ ತಿಳಿಸುತ್ತೇನೆ. ಧರ್ಮ ಶಬ್ದವು ಈ ನೆಲೆಕಟ್ಟಿಗೆ ಸಂಬಂಧಪಟ್ಟದ್ದು. ಈ ವ್ಯವಸ್ಥೆ, ಈ ಪರಿಸರ ವ್ಯವಸ್ಥೆ ಕೂಡ ಅನ್ವಯಿಸುತ್ತದೆ. ಅಲ್ಲದೆ ಈ ಧರ್ಮವು ನನಗೂ ಗೊತ್ತಿದೆ ಮತ್ತು ನಿಮಗೂ ಗೊತ್ತಿದೆ. ಹಣ, ಅಧಿಕಾರ, ಪ್ರಸಿದ್ಧಿ, ಪ್ರಭಾವ ಇವ್ಯಾವುವು ಸಾರ್ವತ್ರಿಕ ಮೌಲ್ಯಗಳಲ್ಲ. ಭದ್ರತೆಯ ಸ್ವರೂಪವೆಂದು ನೀವು ಹಣವನ್ನು ಪಡೆಯಲು ಯತ್ನಿಸಬಹುದು, ಆದರೆ ಅದಕ್ಕಾಗಿ ನಿಮ್ಮ ಹೆಸರು ಕೆಡಿಸಿಕೊಳ್ಳಲು ನೀವು ಸಿದ್ಧರಿರಬೇಕಾಗುತ್ತದೆ. ಇನ್ನೊಬ್ಬ ವ್ಯಕ್ತಿ ಇದ್ದೇ ಇರುತ್ತಾನೆ. ಅವನು ಅಧಿಕಾರ, ಹೆಸರು, ಪ್ರಸಿದ್ಧಿ ಅಥವಾ ಪ್ರಭಾವಕ್ಕಾಗಿ ಹಣವನ್ನು ತ್ಯಜಿಸಲು ಸಿದ್ಧನಿರುತ್ತಾನೆ. ಸಾಮಾನ್ಯವಾಗಿ ಹೆಸರು, ಪ್ರಭಾವ, ಹಣ, ಅಧಿಕಾರ ಪಡೆಯಲು ಯತ್ನಿಸಲಾಗುತ್ತದೆ. ಆದರೂ ಕೂಡ ಅದು ಸಾರ್ವತ್ರಿಕವಾದದ್ದುಗಳಲ್ಲ.
ಮೌಲ್ಯಗಳು ನಿರುಪಾಧಿಕ ಅಲ್ಲ. ತದ್ ವಿರುದ್ಧವಾಗಿ ಸಹಾನುಭೂತಿ, ಪ್ರೀತಿ ಮತ್ತು ಅನುಕಂಪ ಇವು ಸಾರ್ವತ್ರಿಕ ಮೌಲ್ಯಗಳಾಗಿರುತ್ತವೆ. ಹಾಗೆಂದಾಕ್ಷಣ ಅವು ನಿರುಪಾಧಿಕವೆಂದೇನು ಅರ್ಥವಲ್ಲ. ಮೌಲ್ಯಗಳು ಎಂದೆಂದೂ ನಿರುಪಾಧಿಕವಾಗಿರುವುದಿಲ್ಲ. ಸಾರ್ವತ್ರಿಕವಾಗಿರಬಹುದಾದರೂ ಅವು ಯಾವಾಗಲೂ ಸಾಪೇಕ್ಷಿಕವಾಗಿರುತ್ತವೆ. ವೈಯಕ್ತಿಕ ಅಥವಾ ಸಾಂಸ್ಕೃತಿಕ ಮೌಲ್ಯಗಳನ್ನು ಅನುಸರಿಸುವಾಗ ಯಾರೊಬ್ಬರೂ ಸಾರ್ವತ್ರಿಕ ಮೌಲ್ಯಗಳಿಗೆ ಪ್ರತಿಯಾಗಿ ನಡೆದುಕೊಳ್ಳಬಾರದೆಂಬುದು ಮುಖ್ಯ. ಉದಾಹರಣೆಗೆ, ಹಣವನ್ನು ನೀವು ನಡೆಸುವ ನಿಮ್ಮ ಯತ್ನವು ಹಣಕ್ಕಾಗಿ ನೀವು ನಡೆಸುವ ನಿಮ್ಮ ಯತ್ನವು ಸಾರ್ವತ್ರಿಕ ಮೌಲ್ಯಗಳಿಗೆ ಒಪ್ಪುವಂತವದ್ದಾಗಿರುವವರೆಗೆ ನೀವು ಧರ್ಮನಿಷ್ಠ ಜೀವನವನ್ನು ನಡೆಸುತ್ತಿರುತ್ತೀರಿ. ಆದರೆ ಹಣಕ್ಕಾಗಿ ಆಗಲಿ, ಅಧಿಕಾರ ಅಥವಾ ಸುಖಭೋಗಕ್ಕ ಜೀವನಕ್ಕಾಗಲಿ ನಡೆಸುವ ನಿಮ್ಮ ಯತ್ನವು ಸಾರ್ವತ್ರಿಕ ಮೌಲ್ಯಗಳೊಂದಿಗೆ ಸಂಘರ್ಷಕ್ಕೊಳಗಾದರೆ ಅದು ಅಧರ್ಮದ ಮಾರ್ಗವೆನಿಸುತ್ತದೆ. ಬ್ಲ್ಯಾಕ್ ಮನಿ ಅಂತಾರಲ್ಲ, ಮ್ಯಾಗ ಬ್ಲ್ಯಾಕ್ ಅಂತ ಬರ್ದಿರ್ತಾರ ಇಲ್ಲ, ಅಧರ್ಮದಿಂದ ನಡೆಸಿದ್ದು, ಕಾಯ್ದೆ ಕಾನೂನಿಗೆ ಗೊತ್ತಿಲ್ದಂಗೆ ಮಾಡಿದ ವ್ಯವಹಾರ, ಸರ್ಕಾರಿ ನಜರ ಬರ್ದಂಗೆ ಮಾಡಿದ ವ್ಯವಹಾರ, ಟ್ಯಾಕ್ಸ್ ಸರ್ಕಾರಕ್ಕೆ ತುಂಬಲೇ ನಾವು ಮಾಡಿದಂತ ವ್ಯವಹಾರನ ಬ್ಲ್ಯಾಕ್ ಮನಿ. ಅದೇನ ಬ್ಲ್ಯಾಕ್ ಮನಿ ಅಂದ್ರೆ ಅದಕ್ಕೇನ ಕರ್ರಗೆ ಬಣ್ಣ ಹಚ್ಚಿರ್ತಾರ? ಇಲ್ಲ. ಪಾಂಡವರು ಕೂಡ ಹಣ, ಅಧಿಕಾರ, ಸುಖಭೋಗಕ್ಕಾಗಿ ಯತ್ನ ನಡೆಸಿದರು. ಆದರೆ ಅದು ಕಾಲಕ್ಕೆ ಅವರು ಧರ್ಮಕ್ಕೆ ಅನುಸಾರವಾಗಿ ನಡೆದುಕೊಳ್ಳಲು ಯತ್ನಿಸಿದರು. ತದ್ ವಿರುದ್ಧವಾಗಿ ದುರ್ಯೋಧನನು ಧರ್ಮಭ್ರಷ್ಟ ಜೀವನದ ಪ್ರತೀಕನಾಗಿದ್ದ. ಈ ಬಗೆಯ ಜೀವನದಲ್ಲಿ ಅಧಿಕಾರ ಇಷ್ಟೊಂದು ಮಹತ್ವದ್ದಾಗಿರುತ್ತದಲ್ಲ, ಆ ಅಧಿಕಾರಕ್ಕಾಗಿ ನಡೆಸುವ ಯತ್ನವು ಧರ್ಮಕ್ಕೆ ವ್ಯತಿರಿಕ್ತವಾಗಿರುತ್ತದೆ. ಅದೇನೇ ಇದ್ದರೂ ಇಂಥ ಜನರಿಗೆ ಇದೇನೂ ಸಮಸ್ಯೆ ಆಗುವುದಿಲ್ಲ. ಯಾಕೆಂದರೆ ಅವರು ಈ ರೀತಿಯಿಂದ ಆಲೋಚನೆ ಮಾಡುವುದೇ ಇಲ್ಲ. ಆದ್ದರಿಂದ ಗುರಿ ಸಾಧಿಸುವವರೆಗೆ ಅವರಿಗೆ ಏನು ಬೇಕಾದರೂ ಕೂಡ ಸಾಧಿಸಬಲ್ಲದು. ನಿಜ ಹೇಳಬೇಕೆಂದರೆ ಆರ್ಥಿಕವಾಗಿ ಅಧಿಕಾರಕ್ಕಾಗಿ ನಾನು ಏನು ಬೇಕಾದನ್ನು ಮಾಡಬಲ್ಲೆ ಎಂದು ಹೇಳುವುದಕ್ಕೆ ಅಜ್ಞಾನ ಕಾರಣವಲ್ಲ. ನಂತರ ನಾವು ಕಂಡುಕೊಳ್ಳುವ ಹಾಗೆ ಕೆಲ ಮಟ್ಟಿಗೆ ಅಜ್ಞಾನವು ಅಡಗಿರುತ್ತದೆ. ಆದರೆ ಅಜ್ಞಾನ ಸಾರ್ವತ್ರಿಕ ಮೌಲ್ಯಗಳ ಬಗೆಗಿನ ಅಜ್ಞಾನವಲ್ಲ. ತಾನು ಇತರರಿಂದ ಮೋಸಕ್ಕೊಳಗಾಗಬಾರದೆಂದ ತಾನು ಬಯಸುತ್ತಿರುವುದು ಮತ್ತು ಪಾಂಡವರು ಕೂಡ ಇದರಿಂದ ಮೋಸಕ್ಕೊಳಗಾಗಬಾರದೆಂದು ಬಯಸುತ್ತಾರೆಂಬುದು ದುರ್ಯೋಧನಿಗೆ ಖಂಡಿತವಾಗಿ ಗೊತ್ತಿತ್ತು. ಆದರೆ ಅಧಿಕಾರವೆಂಬುದು ಅವನಿಗೆ ಇಷ್ಟೊಂದು ಮಹತ್ವದಾಗಿತ್ತಲ್ಲ, ಅದನ್ನು ತಾನು ಪಡೆಯುವುದಕ್ಕೆ ಅಡ್ಡ ಬರುವ ಯಾರನ್ನಾದರೂ ಕೂಡ ಮೋಸಗೊಳಿಸಲು, ನಾಶ ಮಾಡಿಸಲು ಅವನು ಹಿಂದೆ ಮುಂದೆ ನೋಡುತ್ತಿರಲಿಲ್ಲ. ತಾನು ಮಾಡುವುದು ಉಚಿತವೇ ಆಗಿತ್ತು ಅಥವಾ ಅನುಚಿತವೇ ಎಂದು ಆಲೋಚಿಸುವ ಗೊಡವಿಗೆ ಅವನು ಹೋಗುತ್ತಿರಲಿಲ್ಲ. ಕೋವಿಡ್ನಾಗ ನಿಮ್ಗೆ ಹೇಳ್ತೀನಿ, ಕೆಲವು ಮಂದಿ ಆಯುರ್ವೇದಕ್ಕೆ ಔಷಧ ಮಾರೋರು ಬೂದಿ ಮಾರಿ ಸಾವಿರಾರು ರೂಪಾಯಿ ಕಿಮ್ಮತ್ತಿನ ರೊಕ್ಕ ಗಳಿಸ್ಯಾರವ. ಇದಕ್ಕೆ ತೋಡ್ರಿ, ಈ ಬೂದಿ ಅನ್ನಂಗಿಲ್ಲ, ಇದು ಔಷಧ ಕಂಡು ಹಿಡಿದೇವಿ, ಇದು ಕೋವಿಡ್, ಇದನ್ನ ತಗೊಂಡ್ರೆ ನೀವು ವಾರಕ್ಕೆ ಏಳು ದಿವಸ ಈ ಔಷಧ ತಗೊಂಡ್ರಿ ಅಂದ್ರೆ ನಿಮಗೆ ಆರಾಮಾಗ್ತದೆ, ಕೋವಿಡ್ ಬರೋದಲ್ಲ ಅಂತ ತಿಳ್ಕೊಂಡು ನೀರ್ ಇಂಜೆಕ್ಷನ್ ಕೊಟ್ಟು ರೊಕ್ಕ ಮಾಡ್ಯಾರ. ಏನ್ರಿ? ಅವಾಗ ಜನ ಎತ್ತಾಗರ ಮಾಡಿ ಬದುಕಬೇಕನ್ನೋದಕ್ಕೆ ಅವ್ರು ಆಯುರ್ವೇದಿಕ್ ಬಳ್ಳಾಗ್ತಾರ. ಯಾಕಪ್ಪ ಸುಳ್ಳ ಅಂತ ಆಯುರ್ವೇದಿಕ್ ಹೋಗ್ತಾರ ರೊಕ್ಕ ಕೊಟ್ಟು. ಎಲ್ಲಾರು ಮೋಸ್ತನ ಮಾಡ್ಯಾರ. ಧರ್ಮ ಇದ್ದಾವ ಹಿಂಗ್ ಮಾಡಂಗಿಲ್ಲ, ಅಧರ್ಮ ಇದ್ದಾವ ಏನ್ ಮಾಡಾಕ ಹೆಸಂಗಿಲ್ಲ, ಗೊತ್ತಿರ್ತದ ಅವ, ಆದ್ರೂ ಅವ ಕೇಳಂಗಿಲ್ಲ. ಸಾಧನೆಗಳ ಆಯ್ಕೆಯಲ್ಲಿ ಅನುಸರಿಸಬೇಕಾದ ನಿಯಮಗಳು ಅಂತ ನಿಯಮಗಳೇನಾದ್ರೂ ಇದ್ದರೆ ಅವುಗಳ ಬಗೆಗಿನ ನಿಮ್ಮ ತಿಳುವಳಿಕೆ ಆಂತರಿಕ ಪಕ್ಷವನ್ನು ಅನ್ನುವುದಾಗಿರುತ್ತದೆ. ಹಣ ಪಡೆಯುವುದಕ್ಕಾಗಲೇ ಯಥೋಚಿತವಲ್ಲ ಸಾಧನವೊಂದನ್ನು ನಾವು ಆಯ್ದುಕೊಂಡರೆ ಹಣಕ್ಕಾಗಿ ನಾವು ಧರ್ಮದ ವಿರುದ್ಧ ನಡೆದುಕೊಂಡಂತಾಗುತ್ತದೆ. ಯಾಕೆಂದರೆ ಅದರಿಂದ ನಾನು ಏನು ಕಳೆದುಕೊಳ್ಳುತ್ತೇನೆಂಬುದು ನನಗೆ ತಿಳಿದಿರುವುದಿಲ್ಲ. ನನಗೆ ತೀವ್ರ ಮಹತ್ವದ ಹಣವನ್ನು ನಾನು ಪಡೆಯುತ್ತಿದ್ದೇನೆ ಎಂಬುದಷ್ಟೇ ನನಗೆ ಗೊತ್ತು. ತಾನು ಹೊಂದಿರುವುದು ಅಥವಾ ಹೊಂದಿರುವುದಿರುವುದರ ಅಂತರ ತನಗೆ ತೀರಾ ಸ್ಪಷ್ಟವಿರುತ್ತದೆ. ಒಬ್ಬನು $5,000 ಸುಳ್ಳು ಹೇಳಬಹುದು, ಆದರೆ ಇನ್ನೊಬ್ಬನು $100,000 ಅಥವಾ ಅವೆರಡರ ನಡುವಿನ ಯಾವುದಾದ್ರೂ ಒಂದನ್ನು ಮೊತ್ತಕ್ಕಾಗಿ ಸುಳ್ಳು ಹೇಳಬಹುದು. ಇನ್ನೂ $1 ತೀರಾ ಕಡಿಮೆ ಮೊತ್ತಕ್ಕಾಗಿ ಸುಳ್ಳು ಹೇಳುವವರು ಇರಬಹುದು. ಪ್ರತಿಯೊಬ್ಬರು ಸುಳ್ಳಿನ ಬೆಲೆ ಕಟ್ಟುತ್ತಾರೆ ಎಂದೇ ತೋರುತ್ತದೆ. ನೋಡ್ರಿ, ಸುಳ್ಳು ಹೇಳಕ ಒಬ್ಬ 5,000 ತಗೋಬಹುದು, ಒಬ್ಬ 1,000 ತಗೋಬಹುದು, ಅಥವಾ ಒಬ್ಬ 10 ರೂಪಾಯಿ ತಗೋಬಹುದು. ಒಟ್ಟು ಸುಳ್ಳು ನಾ ಹೇಳುದಿಲ್ಲ ಅನ್ನುವಂಥದ್ದನ್ನ ಮನಸ್ಸು ಮಾಡ್ಬೇಕಲ್ಲ. ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ನಾವು ದೇವರಿಗೆ ಲಂಚ ಕೊಡಲು ಕೂಡ ಯತ್ನಿಸುತ್ತೇವೆ.
ನಮಗೆ ತೀರಾ ಮೌಲಿಕವಾದುದು ಏನಾದರೂ ದೊರೆಯುವಂತಿದ್ದರೆ ನಾವು ಯಾವಾಗಲೂ ರಾಜಿ ಮಾಡಿಕೊಳ್ಳಲು ನಿರ್ಧರಿಸುತ್ತೇವೆ. 5,000 ರೂಪಾಯಿ ಹೊಂದಿರುವುದು ಅಥವಾ ಅದನ್ನು ಹೊಂದದಿರುವುದರ ಅಂತರವನ್ನು ಓರ್ವ ವ್ಯಕ್ತಿ ಕಂಡುಕೊಂಡರೆ ತಾನು ಖರೀದಿಸಿ ಪುನರ್ ನವೀಕರಣಗೊಳಿಸಿ ಮನೆಗೆ ಅದರ ಖರೀದಿ ಬೆಲೆಗೆ ಪ್ರತಿಶತ 20ರಷ್ಟು ಹೆಚ್ಚಿಗೆ ಹಣ ಕೊಡಲು ಮುಂದಾದ. ತನ್ನ ಸ್ನೇಹಿತನನ್ನೇ ಮೋಸಗೊಳಿಸಬಹುದು. ಅವನು ಮಾಡಬೇಕಾದುದು ಇಷ್ಟೇ, ತನಗೆ ಬೇಕಾಗಿರುವಷ್ಟು ಹಣಕ್ಕೆ ಸರಿ ಹೊಂದುವಂತಹ ಮನೆಯ ಖರೀದಿ ಮೊತ್ತವನ್ನೇ ಹೆಚ್ಚಿಗೆ ಹೇಳಿಬಿಡುವುದು. ಈ ರೀತಿ ಪಡೆದ ಹೆಚ್ಚಿನ ಹಣದಿಂದ ತಾನು ಹವಾಯಿಗೆ ಹೋಗಬಲ್ಲನೆಂದು ಅವನಿಗೆ ಗೊತ್ತು. ಖಂಡಿತವಾಗಿ ಆ ಹಣವು ಅವನಿಗೆ ಎಲ್ಲಿಯೂ ಒಂದು ಕಡೆ ಉತ್ತಮ ವಿರಾಮವನ್ನೇನೋ ಒದಗಿಸುತ್ತದೆ. ಹೀಗಾಗಿ ಈ 5,000 ರೂಪಾಯಿ ಹಣ ಹೊಂದುವುದೆಂದರೆ ಅದು ಅವನ ಜೀವನದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ನೀವು ಯಾರೊಬ್ಬರಿಗೆ ನೀವು ಸುಳ್ಳು ಹೇಳಬಾರದು ಎಂದು ಇಟ್ಕೊಂಡಿದೆ ಎಂದು ಹೇಳಬಾರದೆಂದು ಹೇಳಿದರೆಂದಿಟ್ಟುಕೊಳ್ಳಿರಿ. ಅಥವಾ ತೀರ ವ್ಯಾವಹಾರಿಕ ವ್ಯಕ್ತಿಯಾದ ಅವನು ಅದರಿಂದ ನನಗೆ ಏನು ನಷ್ಟವಿದೆ ಎಂದು ಕೇಳುತ್ತಾನೆ. ಆಗ ನೀವು ಏನು ಹೇಳ್ತೀರಿ? ಅಥವಾ ನಿಮ್ಮ ಮಗು ನಿಮ್ಮನ್ನು, ಅಪ್ಪಾಜಿ, ಸುಳ್ಳು ಹೇಳುವ ಮೂಲಕ ನಾನು ಕೆಲವಷ್ಟು ಹಣ ಪಡೆದುವಂತಿದ್ದರೆ ನಮಗೆ ಇನ್ನೂ ಕೆಲವು ಹೆಚ್ಚಿನ ವಸ್ತುಗಳನ್ನು ಕೊಳ್ಳಲು ಸಾಧ್ಯವಾಗುವುದು, ಅಂದ ಬಳಿಕ ನಾವೇಕೆ ಸುಳ್ಳು ಹೇಳಬಾರದು ಎಂದು ಕೇಳ್ತದೆ ಮಗು. ಸಾಮಾನ್ಯವಾಗಿ ನೀವು ಸುಳ್ಳು ಹೇಳುವುದು ಪಾಪ ಎಂದು ಹೇಳುತ್ತೀರಿ. ಪಾಪವೆಂದು ಹೇಳುವುದು ಅದನ್ನು ಮಾಡಬೇಡ ಎಂದು ಹೇಳುವ ಇನ್ನೊಂದು ರೀತಿಯಾಗಿದೆ ಅಷ್ಟೇ. ನಾನು ಮಾಡಬಾರದ್ದು ಪಾಪ, ಅದನ್ನು ಇಲ್ಲಿ ಇದು ಏನನ್ನು ವಿವರಿಸಿದಂತಾಗಲಿಲ್ಲ. ಆಗ ಮಗು ಮರಳಿ ಬಂದು ಅದು ಪಾಪವೇಕೆ ಎಂದು ಕೇಳುತ್ತದೆ. ಆಗ ನೀವು ಸರಿ, ಯಾಕೆಂದರೆ ಉಚಿತವಲ್ಲ ಎಂದು ಹೇಳುತ್ತೀರಿ. ಉಚಿತವೇಕೆ ಅಲ್ಲ? ಪ್ರತಿಯೊಬ್ಬರು ಅದನ್ನೇ ಮಾಡುತ್ತಾರಲ್ಲ ಎಂದು ಮಗು ವಾದಿಸುತ್ತದೆ. ಸುಳ್ಳು ಹಣ ಹೊಂದುತ್ತಾರೆ. ನಾನು ಸುಳ್ಳು ಹೇಳುವುದಿಲ್ಲ, ಆದ್ದರಿಂದ ಅದು ನನಗೆ ದೊರೆಯುವುದಿಲ್ಲ. ನಾನು ಸುಳ್ಳು ಹೇಳಿದರೆ ನನಗೆ ಕೂಡ ಹಣ ಸಿಗುತ್ತದೆ. ಹಾಗಾದರೆ ನಾನೇಕೆ ಸುಳ್ಳು ಹೇಳಬಾರದು? ತಂದೆಯು ಸ್ವಲ್ಪ ಬುದ್ಧಿವಂತನಾಗಿದ್ದರೆ ಹೀಗೆ ಹೇಳುತ್ತಾನೆ, ಹಾಗೆ ಅಲ್ಲ ನೋಡು, ನಿನ್ನ ತಪ್ಪಿತಸ್ಥನೆಂದು ಪತ್ತೆ ಹಚ್ಚಲಾಗುವುದು. ಈಗ ಇಡೀ ಪ್ರಶ್ನೆ ಈ ರೀತಿ ಮಾರ್ಪಾಡಾಗುತ್ತದೆ. ನಾನು ಸಿಕ್ಕಿ ಬೀಳದಂತಿದ್ದರೆ ಸುಳ್ಳು ಹೇಳುವುದು ಸರಿಯೇ? ಕೆಲವೊಬ್ಬರು ಹೀಗೆ ಹೇಳಬಹುದು, ಆದರೆ ಏನಂತೆ, ನಾನು ಸಿಕ್ಕಿ ಬಿದ್ದರೆ ಏನಾಯಿತು? ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುವಿ ಎಂದು ಅವನಿಗೆ ಹೇಳಲಾಗುತ್ತದೆ. ಆದರೆ ಅವನು ತನ್ನ ವಿಶ್ವಾಸಾರ್ಹತೆ ಮತ್ತೆ ಇನ್ನಾವುದನ್ನು ಲೆಕ್ಕಿಸದವನಾಗಿದ್ದರೆ ಸಮಸ್ಯೆ ಎಂಬುದೆಲ್ಲಿದೆ? ಆಗ ಬಹುಶಃ ನೀವು ಅವನಿಗೆ ನೀನು ಪತ್ತಿನ ಕಾಡಿಗೆ ಅರ್ಹನಾಗುವುದಿಲ್ಲ ಎಂದು ಹೇಳುತ್ತೇನೆ. ಅದಕ್ಕೆ ಅವನು, ಅಂತೆಯೇ ನಾನು ಅವುಗಳನ್ನು ಕದಿಯುತ್ತೇನೆ. ಈ ರೀತಿ ನಾನು ಒಮ್ಮೆಲೆ 5 ಕಾರ್ಡುಗಳನ್ನು ಕದ್ದಿದ್ದೇನೆ ಎಂದು ಉತ್ತರಿಸುತ್ತಾನೆ. ನಿಜವಾಗಿಯೂ ಈ ಬಗೆಯ ವಾದ ಸರಣಿ ಮೂರ್ಖತನದ್ದಾಗಿರುತ್ತದೆ. ಅದನ್ನು ಅನುಸರಿಸಬಾರದು. ನಾನು ಹೇಳಬೇಕಿದ್ದ ಏನೆಂದರೆ, ಸಾರ್ವತ್ರಿಕ ಮೌಲ್ಯ ಹೊಂದಿದ್ದರೆ ಮತ್ತು ನಾನು ಅದರ ವಿರುದ್ಧವಾಗಿ ನಡೆದುಕೊಂಡರೆ ನಾನು ಯಾವುದಾದರೂ ನಷ್ಟಕ್ಕೀಡಾಗುತ್ತೇನೆ. ಆದರೆ ನನಗೆ ಏನು ದಕ್ಕಿತು ಎಂಬುದಕ್ಕೆ ನನಗೆ ಕಾಣುತ್ತದೆ. ಬಹುಶಃ ನಾನು ಹಣವನ್ನು ಪಡೆಯುತ್ತೇನೆ. ಹಣದ ಮೌಲ್ಯ ತಿಳಿಯದಿರುವುದರಿಂದ ಅದು ನನಗೆ ಭಿನ್ನವೆನಿಸುತ್ತದೆ. ಆದರೆ ನಾನು ಏನನ್ನು ಕಳೆದುಕೊಳ್ಳುತ್ತೇನೆ? ವಿಶ್ವಾಸಾರ್ಹತೆ ಮಹತ್ವ ನೀಡುವುದಿಲ್ಲವಾದ್ದರಿಂದ ನಾನು ಏನನ್ನಾದರೂ ಕಳೆದುಕೊಳ್ಳುತ್ತೇನೆ ಎಂದು ಎನಿಸುವುದಿಲ್ಲ. ಅಷ್ಟೇ. ಇದು ಅರ್ಥ ಏನು ಅಂದ್ರೆ, ನಾವು ಮೋಸ ಮಾಡಿ ಹಣ ಗಳಿಸ್ತೇವೆ ಅಂತಂದ್ರೆ ತಾತ್ಪೂರ್ತಿ ಗಳಿಸ್ತೇವೆ, ಅದು ಬಾಳದಿರ ಉಳಿಯುವುದಿಲ್ಲ ಅಂತ ಇವ್ರು ಹೇಳ್ತಾರೆ. ಇವತ್ತಿನ ಹುಡುಗರು ನೀವು ಹೇಳ್ರಿ, ಮಾತನ್ನ ಹೇಳ್ರಿ, ಯಪ್ಪ ಎಲ್ಲಾರು ಏನ್ ಮುಂದ್ ಬಂದಾರಲ್ಲ, ಎಲ್ಲಾ ಮೋಸ ಮಾಡಿ ಮುಂದ್ ಬಂದಾರ ಅಂತ ಹೇಳ್ತಾರ. ಅವ್ರಿಗೆ ಏನ್ ಹೇಳ್ತೀರಿ ನೀವು? ಮೋಸ ಮಾಡಿ ಬಂದಿದ್ದು ಉಳಿಯುವುದಿಲ್ಲ, ಅದನ್ನ ಯಾರು ನೋಡ್ತಾರ ಅಂತಾರು. ಧರ್ಮದಿಂದ ಗಳಿಸು, ನಿನಗೆ ಬೇಡ ಅನ್ನಂಗಿಲ್ಲ. ಮೋಸ ಮಾಡಕ್ ಹೋಗ್ಬೇಡ. ದುಡುದು ಧರ್ಮದಿಂದ ಯುದ್ಧ ಮಾಡಿ, ಧರ್ಮದಿಂದ ಯುದ್ಧ ಅಲ್ಲ, ಧರ್ಮದಿಂದ ಕರ್ಮಗಳನ್ನ ಮಾಡಿ ನೀನು ಧರ್ಮದಿಂದ ದುಡಿ. ಅಧರ್ಮದಿಂದ ಮೋಸ ಮಾಡಿ ವಂಚನೆ ಮಾಡಿ ದುಡಿಬೇಡ ಅಂತ. ರಾಜಿ ಮತ್ತು ನೈತಿಕ ನಿಯಮ. ಹಣ ಮತ್ತು ಅಧಿಕಾರಗಳಂತವುಗಳನ್ನು ಹೊಂದುವುದಕ್ಕಾಗಿ ಮಾಡಿಕೊಳ್ಳಲಾದ ರಾಜಿಯ ಸಂಬಂಧದಲ್ಲಿ ನಿಯಮಗಳ ಮಹತ್ವವನ್ನು ನೀವು ಕಂಡುಕೊಳ್ಳಬಲ್ಲವರಾಗಿದ್ದರೆ ನೀವು ಪಕ್ವರಾಗಿರುತ್ತೀರಿ. ಅಂತಃಕರಣ ಶುದ್ಧ ಆಗಿರ್ತದೆ. ನೀವು ಇಂಥ ವ್ಯವಹಾರಕ್ಕೆ ಮುಂದಾಗುವುದಿಲ್ಲ, ಯಾಕಂದ್ರೆ ಅದು ನಷ್ಟದ ವ್ಯವಹಾರವಾಗುತ್ತದೆ. ನಿಮಗಾಗುವ ನಷ್ಟವು ನಿಮ್ಮ ಗಳಿಕೆಗಿಂತ ಅಧಿಕವಾಗಿರುತ್ತದೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು. ಹಣವನ್ನು ಗಳಿಸ್ತೀರಿ, ಏನ್ ಮಾಡೋದು? ಅಂತಃಕರಣದಲ್ಲಿ ಇದ್ದಂಥ ದೋಷಗಳನ್ನು ಕಳ್ಕೊಳಕ್ಕಾಗಂಗಿಲ್ಲ. ಏನ್ ಮಾಡೋದು? ಹಣ ಅನ್ನು ತಗೊಂಡು ನೀವು ಅರಿತುಕೊಳ್ಳಬೇಕು. ಇದಕ್ಕೂ ಹೆಚ್ಚಿನ ಪ್ರಾಧಾನ್ಯತೆ ಏನು ಸಂಬಂಧವಿರುವುದಿಲ್ಲ. ನೀವು ಏನೋ ಅಧಿಕ ಹಣ ಗಳಿಸ್ತೀರಿ, ಆದ್ರೆ ಏನು ಅಟ್ ದ ಕಾಸ್ಟ್ ಆಫ್ ಯುವರ್ ಇಂಟರ್ನಲ್ ಸ್ಪಿರಿಚುವಲ್ ಪ್ರೋಗ್ರೆಸ್. ಅದನ್ನ ಕಳ್ಕೊಂಡು ಹಣ ಗಳಿಸ್ತೀರಿ.
ಆದ್ದರಿಂದ ಹಣ ಗಳಿಸ್ರಿ, ಅದರೊಂದಿಗೆ ಆಂತರಿಕ ಮೌಲ್ಯವನ್ನು ಗಳಿಸ್ರಿ ಅಂತ ಹೇಳ್ತಾರ. ಸಾರ್ವತ್ರಿಕ ನೆಲೆಕಟ್ಟು ಎಂಬುದು ಒಂದು ಇದ್ದರೆ ಅದಕ್ಕೆ ಯಾಕೆ ಅದು ಇನ್ನೂ ಇದೆ? ನನಗಾಗುವ ನಷ್ಟವು ನನ್ನ ಗಳಿಕೆಗಿಂತ ಖಂಡಿತವಾಗಿ ದೀಪ ಹಚ್ಚ್ರಿ. ನನಗಿರುವ ನಷ್ಟವು ನನ್ನ ಗಳಿಕೆಗಿಂತ ಖಂಡಿತವಾಗಿ ಅಧಿಕವಾಗಿರಲೇಬೇಕು. ಆದ್ದರಿಂದ ಪಕ್ವತೆ ಮತ್ತು ಪ್ರಬುದ್ಧತೆಯನ್ನು ಹೊಂದಲು ಅಗತ್ಯವಾದ ಶಿಕ್ಷಣವೆಂದರೆ ನಾನು ಏನನ್ನು ಕಳೆದುಕೊಳ್ಳುತ್ತೇನೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ನೀವು ನರಕಕ್ಕೆ ಹೋಗುತ್ತೀರಿ ಎಂದು ನಾನು ಹೇಳುತ್ತಿದ್ದೇನೆ ಎಂದು ಇಟ್ಕೊಳ್ರಿ. ನರಕದ ಬಗೆಗಿನ ಕಲ್ಪನೆಯನ್ನು ನೀವು ಒಪ್ಪುವುದಿಲ್ಲ, ಹೀಗಾಗಿ ಅದು ಅಲ್ಲಿಗೆ ಮುಗಿದು ಬಿಡುತ್ತದೆ. ನೀವು ಸರಳವಾಗಿ ಹೀಗೆ ಹೇಳಿಬಿಡುತ್ತೀರಿ, ನರಕವೆಂಬುದಿದ್ದರೆ ನೀವು ನಿಮ್ಮ ನರಕಕ್ಕೆ ಹೋಗಿರಿ, ನಾನಂತೂ ಹೋಗುವುದಿಲ್ಲ, ಯಾಕೆಂದ್ರೆ ನರಕದ ಬಗ್ಗೆನ ಕಲ್ಪನೆ ನಾನು ಒಪ್ಪುವುದೇ ಇಲ್ಲ ಅನ್ನಬಹುದು. ನಾವೀಗ ಇರುವುದೊಂದನ್ನು ಬಿಟ್ಟು ಬೇರೊಂದು ನರಕವಿದೆ ಎಂದು ನಾವು ಹೇಗೆ ಗೊತ್ತು ಮಾಡಬೇಕು? ನರಕವೆಂಬುದು ಒಂದು ನಂಬಿಕೆ ಅಷ್ಟೇ, ಹಾಗೇನಲ್ಲ ಎಂದು ಭಾವಿಸಬಾರದು. ನರಕದ ಭಯವು ಸತ್ಯ ನುಡಿಯಬೇಕೆಂಬುದಕ್ಕೆ ಖಂಡಿತವಾಗಿ ಮನವರಿಕೆ ಮಾಡಿಕೊಳ್ಳಬ ವಾದವಲ್ಲ. ಪ್ರಾಯಶಃ ನರಕದ ಬಗ್ಗೆ ನಂಬಿಕೆ ಇರುವುದಿಲ್ಲ ಅಥವಾ ನರಕವಿದೆ ಎಂಬ ಬಗ್ಗೆ ಚಿಂತೆ ಈಡಾಗುವುದಿಲ್ಲ. ಒಂದು ವೇಳೆ ನರಕವೆಂಬುದು ಇದ್ದುದಾದರೆ ನಾವು ಅಲ್ಲಿಗೆ ಹೋದಾಗ ಅದನ್ನು ನಿಭಾಯಿಸುತ್ತೇನೆ. ಅದೇನು ನನಗೆ ತಕ್ಷಣದ ಸಮಸ್ಯೆ ಏನು ಅಲ್ಲ. ನಾನು ಈಗ ಮಾಡಬೇಕಾಗಿರುವುದೆಲ್ಲವೂ ಏನೆಂದರೆ ಸದ್ಯ ನಾನು ಇರುವ ತೊಂದರೆಯಿಂದ ಪಾರಾಗುವುದಾಗಿದೆ. ನರಕದಲ್ಲಿನ ತೊಂದರೆ ಬಗ್ಗೆ ನಂತರ ನೋಡಿಕೊಳ್ಳುತ್ತೇನೆ, ಅದು ಬೇರೆ ವಿಷಯ. ನಾನು ಸದ್ಯ ಇಲ್ಲಿ ತೊಂದರೆಯಲ್ಲಿದ್ದೇನೆ ಮತ್ತು 5,000 ರೂಪಾಯಿಗೆ ಆ ತೊಂದರೆ ನಿವಾರಿಸಬಲ್ಲದು ಎಂದು ತಿಳಿಯುತ್ತಾನೆ. ಇವತ್ತಿನ ಜೀವನ ಶೈಲಿ ಹಿಂಗಾಗಿರೋದು. ಈ ವಿಚಾರವನ್ನು ಇನ್ನೂ ಆಳವಾಗಿ ಹೇಳುವರದಾರ, ನಾ ಮತ್ತು ಅದ್ರ ವಿಷಯ ನಾಳೆ ಹೇಳ್ತೀನಿ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಅದೇನೇ ಇದ್ದರೂ